शांति। पिता श्री शुभाबा याद है। बाप दादा मधुबन मुरली दिनांक 29/6/2026। मीठे बच्चे, अपने को आत्मा समझ आत्मा से बात करो तो फूल में खुशबू आती जाएगी, ದೇಹ ಅಭಿಮಾನ ಕಿ ಬದ್ಬೂ ನಿಕಲ್ ಜಾಯೇಗಿ। ಮಧುರ ಮಕ್ಕಳೇ, ತಮ್ಮನ್ನು ಆತ್ಮ ಎಂದು ತಿಳಿದು ಆತ್ಮದೊಂದಿಗೆ ಮಾತನಾಡಿ, ಆಗ ಹೂವಿನಲ್ಲಿ ಸುಗಂಧ ಬರುತ್ತಾ ಹೋಗುವುದು, ದೇಹ ಅಭಿಮಾನದ ದುರ್ಗಂಧ ದೂರ ಆಗುವುದು। ಪ್ರಶ್ನೆ, अपनी खुशबू चारों ओर फैलाने वाले सच्चे फूल व परवाने कौन है? ತಮ್ಮ ಸುಗಂಧವನ್ನು 4 ಕಡೆ ಹರಡಿಸುವಂತಹ ಸತ್ಯ ಹೂಗಳು ಅಥವಾ ಪತಂಗಗಳು ಯಾರು? उत्तर, सच्चे फूल वह जो अनेकों को आप समान खुशबूदार फूल बनाए। ಸತ್ಯ ಹೂಗಳು ಯಾರೆಂದರೆ ಅನೇಕರಿಗೆ ತಮ್ಮ ಸಮಾನ ಸುಗಂಧಭರಿತ ಹೂಗಳನ್ನಾಗಿ ಮಾಡುವವರು। श्रीमत पर चल क्षमा पर जल मरने वाले अर्थात पूरा पूरा बलिहार जाने वाले। ಶ್ರೀಮತದಂತೆ ನಡೆದು ಮಹಾಜ್ಯೋತಿಗೆ ಸಮರ್ಪಣೆ ಆಗುವಂಥವರು ಅರ್ಥಾತ್ ಸಂಪೂರ್ಣ ಬಲಿಹಾರಿಯಾಗುವಂಥವರು। जीते जी मरने वाले सच्चे परवानों की व ऐसे फूलों की खुशबू स्वतः ही चारों ओर फैलती है। ಬದುಕಿದ್ದಂತೆಯೇ ಸಾಯುವಂತಹ ಸತ್ಯ ಪತಂಗಗಳ ಅಥವಾ ಇಂತಹ ಹೂಗಳ ಸುಗಂಧ ಸ್ವತಃ 4 ಕಡೆ ಹರಡುವುದು। ಗೀತೆ, महफिल में जल उठी क्षमा परवाने के लिए। ಸಭೆಯಲ್ಲಿ ಜ್ಯೋತಿ ಬೆಳಗಿತು ಪತಂಗಕ್ಕೋಸ್ಕರ। ओम शांति। जैसे परवानों ने गीत सुना, परवाने कहो व फूल कहो बात एक ही है। ಬಾಬಾ ತಿಳಿಸ್ತಾ ಇದ್ದಾರೆ, ಹೇಗೆ ಪತಂಗಗಳು ನೀವು ಗೀತೆಯನ್ನು ಕೇಳಿದ್ರಿ ಅಂತ ಹೇಳ್ತಿದ್ದಾರೆ। ಪತಂಗಗಳಂತಾದರೂ ಹೇಳಿ ಅಥವಾ ಹೂ ಅಂತಾದರೂ ಹೇಳಿ, ಎರಡೂ ಒಂದೇ ಮಾತು। बच्चे समझते हैं हम सचमुच परवाने बने हैं या सिर्फ फेरी पहनकर चले जाते हैं। ಬಾಬಾ ತಿಳಿಸ್ತಾ ಇದ್ದರೆ, ನಿಮಗೆ ಮಕ್ಕಳಿಗೆ ಗೊತ್ತು ನಾವು ನಿಜವಾದಂಥ ಪತಂಗಗಳಾಗಿದ್ದೀವೋ ಅಥವಾ ಕೇವಲ ಸುತ್ತ ಹಾಕಿ ಹೋಗುವಂಥವರು। ಕ್ಷಮಾಕೋ ಭೂಲ್ ಜಾತೆ ಹೇ ಅಥವಾ ಮಹಾಜ್ಯೋತಿಯನ್ನು ಅಥವಾ ತಂದೆಯನ್ನು ಮರ್ತು ಬಿಡ್ತೀವೋ। हर एक को अपने दिल से पूछना है कि हम कहाँ तक फूल बने हैं और ज्ञान की खुशबू फैलाते हैं। ಬಾಬಾ ತಿಳಿಸ್ತಾ ಇದ್ದರೆ, ಪ್ರತಿಯೊಬ್ಬರೂ ತಮ್ಮ ಮನಸ್ಸಿನಲ್ಲಿ ತಮ್ಮನ್ನು ತಾವೇ ಕೇಳಿಕೊಳ್ಳಿ, ನಾವೆಷ್ಟು ಹೂಗಳಾಗಿದ್ದೀವಿ, ಜ್ಞಾನದ ಸುಗಂಧವನ್ನು ಎಷ್ಟು ನಾವು ಹರಡ್ತಾ ಇದ್ದೀವಿ। ಅಪ್ನೆ ಜೈಸಾ ಫೂಲ್ ಕಿಸ್ಕೋ ಬನಾಯ ಹೇ, ಅಥವಾ ನಮ್ಮ ಹಾಗೆ ಹೂಗಳನ್ನಾಗಿ ಯಾರನ್ನಾದರೂ ಮಾಡಿದ್ದೇವಾ? ಯಹ ತೋ ಬಚ್ಚೆ ಜಾನ್ತೆ ಹೇ ಜ್ಞಾನ ಕಾ ಸಾಗರ್ ಬಾಪ್ ಹೇ, ಉನ್ಕಿ ಕಿತ್ನೆ ಖುಷ್ಬು ಹೇ। ಇದಂತೂ ನಿಮಗೆ ಮಕ್ಕಳಿಗೆ ಗೊತ್ತು, ಜ್ಞಾನಸಾಗರ ತಂದೆ ಆಗಿದ್ದಾರೆ, ಅವರ ಸುಗಂಧ ಎಷ್ಟಿದೆ। ಜೋ ಅಚ್ಚೆ ಫೂಲ್ ವ ಪರ್ವಾನೆ ಹೇ ಉನ್ಕಿ ಜರೂರ್ ಅಚ್ಚಿ ಖುಷ್ಬು ಆಯೇಗಿ। ಬಾಬಾ ತಿಳಿಸ್ಕೊಡ್ತಿದ್ರೆ, ಯಾರು ಒಳ್ಳೆಯ ಹೂಗಳಾಗಿದ್ದಾರೋ ಪತಂಗಗಳಾಗಿದ್ದಾರೋ ಅವಶ್ಯವಾಗಿ ಅವರ ಸುಗಂಧ ಚೆನ್ನಾಗಿ ಬರ್ತದೆ। ವಹ ಸದೈವ್ ಖುಷ್ रहेंगे औरों को भी आप समान फूल व परवाने बनाएंगे। ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಅವರು ಸದಾ ಖುಷಿಯಲ್ಲಿರ್ತಾರೆ ಮತ್ತು ಅನ್ಯರನ್ನು ಸಹ ತಮ್ಮ ಸಮಾನ ಹೂಗಳನ್ನಾಗಿ ಪತಂಗಗಳನ್ನಾಗಿ ಮಾಡ್ತಾರೆ। ಫೂಲ್ ನಹಿ ತೋ ಕಲಿ ಬನಾಯೆಂಗೆ। ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಹೂಗಳಲ್ಲ ಅಂದರೆ ಮೊಗ್ಗುಗಳನ್ನಾದರೂ ಮಾಡ್ತಾರೆ। ಪೂರೇ ಪರ್ವಾನೆ ವಹ ಹೇ ಜೋ ಜೀತೆ ಜಿ ಮರ್ತೆ ಹೇ। ಬಾಬಾ ತಿಳಿಸ್ಕೊಡ್ತಿದ್ರೆ, ಸಂಪೂರ್ಣ ಪತಂಗಗಳು ಯಾರೆಂದರೆ ಯಾರು ಬದುಕಿದ್ದಂತೆಯೇ ಸಾಯ್ತಾರೆ। ಬಲಿ ಚढ़ते हैं ಅರ್ಥಾತ್ ಈಶ್ವರ್ಯ ಔಲಾದ್ बनते हैं। ಬಲಿಹಾರಿ ಆಗ್ತಾರೆ ಅರ್ಥಾತ್ ಈಶ್ವರನ ಸಂತಾನರಾಗ್ತಾರೆ। कोई साहूकार किसी गरीब के बच्चे को गोद में लेते हैं तो बच्चों को उस साहूकार की गोद में आने से
फिर वही माँ बाप याद आते रहते हैं और गरीब की याद भूल जाएगी. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ, ಯಾರಾದರೂ ಸಾಹುಕಾರರು ಬಡ ಮಕ್ಕಳನ್ನು ತಮ್ಮ ಮಡಿಲಿಗೆ ತೆಗೆದುಕೊಂಡ್ರು ಅಂದರೆ ಆ ಮಕ್ಕಳಿಗೆ ಆ ಸಾಹುಕಾರ ಮಾತ್ಪಿತಾರವರ ಮಡಿಲಿನಲ್ಲಿ ಬಂದ ಮೇಲೆ ಸಾಹುಕಾರ ಮಾತ್ಪಿತಾರವರ ನೆನಪೇ ಇರ್ತದೆ, ಆ ಬಡ ಮಾತ್ಪಿತಾರವರನ್ನು ಮರ್ತು ಹೋಗ್ತಾರೆ. जानते हैं कि हमारे माँ बाप गरीब है, परंतु याद साहूकार माँ बाप को करेंगे जिससे धन मिलता है. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಅವ್ರಿಗೆ ಗೊತ್ತಿರ್ತದೆ ನಮ್ಮ ತಂದೆ ತಾಯಿಗಳು ಮಾತ್ಪಿತಾರವರು ಬಡವರಿದ್ದಾರೆ, ಆದರೆ ನೆನಪು ಮಾತ್ರ ಸಾಹುಕಾರ ಮಾತ್ಪಿತಾರವ್ರನ್ನೇ ಮಾಡ್ತಾರೆ. ಯಾಕೆಂದರೆ ಯಾವ ಮಾತ್ಪಿತಾರವರಿಂದ ಧನ ಸಂಪತ್ತು ಸಿಗ್ತದೋ ಆ ಸಾಹುಕಾರ ಮಾತ್ಪಿತಾರವ್ರನ್ನ ನೆನಪು ಮಾಡ್ತಾರೆ. ಸಾಧು ಸನ್ಯಾಸಿ ಆದಿ ಹೇ ವಹ ಸಾಧನಾ ಕರ್ತೆ ಹೇ ಮುಕ್ತಿಧಾಮ್ ಮೇ ಜಾಯೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಸಾಧು ಸನ್ಯಾಸಿಗಳೆಲ್ಲ ಇದ್ದಾರೆ, ಅವರು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಮುಕ್ತಿಧಾಮಕ್ಕೆ ಹೋಗಬೇಕು ಅಂತ. ಸಬ್ ಮುಕ್ತಿ ಕೆ ಲಿಯೇ ಹಿ ಪುರುಷಾರ್ಥ ಕರ್ತೆ ಹೇ ಪರಂತು ಮುಕ್ತಿ ಕಾ ಅರ್ಥ ನಹಿ ಸಮಸ್ಯೆ. ಬಾಬಾ ತಿಳಿಸ್ಕೊಡ್ತಿದ್ರೆ ಎಲ್ಲರೂ ಮುಕ್ತಿಗೆ ಹೋಗ್ಬೇಕು ಅನ್ನುವಂಥ ಪುರುಷಾರ್ಥ ಮಾಡ್ತಾ ಇದ್ದಾರೆ, ಆದರೆ ಮುಕ್ತಿ ಅಂದರೆ ಅರ್ಥ ಏನೂ ಗೊತ್ತಿಲ್ಲ. ಕೊಯ್ ಕಹತೆ ಹೇ ಜ್ಯೋತಿ ಜ್ಯೋತ್ ಸಮಾಯಂಗೆ, ಕೊಯ್ ಸಮಸ್ತೆ ಹೇ ಪಾರ್ ನಿರ್ವಾಣ ಧಾಮ್ ಚಾತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಕೆಲವರು ಹೇಳ್ತಾರೆ ನಾವು ಜ್ಯೋತಿಯಲ್ಲಿ ಹೋಗಿ ಸಮಾವೇಶ ಆಗ್ತೀವಿ ಅಂತ, ಇನ್ನು ಕೆಲವರು ನಾವು ಎಲ್ಲವನ್ನ ದಾಟಿ ನಿರ್ವಾಣ ಧಾಮಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ನಿರ್ವಾಣ ಧಾಮವನ್ನು ದಾಟಿ ಹೋಗ್ತೀವಿ. ನಿರ್ವಾಣ ಧಾಮ್ ಮೇ ಜಾನೆ ಕೋ ಜ್ಯೋತಿ ಮೇ ಸಮಾನ ಯಾ ಮಿಲ್ ಜಾನ ನಹಿ ಕಹ ಜಾತ. ಆದರೆ ಬಾಬಾ ಹೇಳ್ತಾ ಇದ್ರೆ ನಿರ್ವಾಣ ಧಾಮಕ್ಕೆ ಹೋಗುವುದನ್ನು ಜ್ಯೋತಿಯಲ್ಲಿ ಸಮಾವೇಶ ಆಗುವುದು ಅಥವಾ ಜ್ಯೋತಿಯಲ್ಲಿ ಒಂದಾಗುವುದು ಅಂತ ಹೇಳಲಾಗೋದಿಲ್ಲ. ತುಮ್ ಸಮಸ್ಯೆ ಹೋ ಹಮ್ ದೂರ ದೇಶಕ್ಕೆ ರಹನೆ ವಾಲೆ ಹೇ. ಆದರೆ ಬಾಬಾ ತಿಳಿಸ್ತಾ ಇದ್ದಾರೆ, ನಿಮಗೆ ಗೊತ್ತು ನಾವು ದೂರ ದೇಶದ ನಿವಾಸಿಗಳಾಗಿದ್ದೇವೆ. ಇಸ್ ಗಂದಿ ದುನಿಯಾ ಮೇ ರಹಕರ್ ಕ್ಯಾ ಕರೆಂಗೆ. ಈ ಅಶುದ್ಧ ಕೊಳಕು ಜಗತ್ತಿನಲ್ಲಿದ್ದು ನಾವೇನು ಮಾಡ್ತೀವಿ. बच्चों को समझाया है जब कोई से मिलो तो यह समझाना पड़े कि यह बना बनाया ड्रामा है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ನೀವು ಯಾರ ಜೊತೆಗಾದರೂ ಭೇಟಿಯಾದರೆ ತಿಳ್ಕೊಳ್ಬೇಕಾಗಿದೆ ಮತ್ತು ಅವ್ರಿಗೆ ತಿಳಿಸ್ಬೇಕಾಗಿದೆ, ಇದು ಮಾಡಲ್ಪಟ್ಟಂತಹ ನಾಟಕವಾಗಿದೆ. ಸತ್ಯುಗ್ ತ್ರೇತಾ ದ್ವಾಪರ್ ಕಲಿಯುಗ ಫಿರ್ ಸಂಗಮ ಯುಗ. ಬಾಬಾ ಹೇಳ್ತಿದ್ರೆ ಸತ್ಯುಗ ತ್ರೇತಾ ದ್ವಾಪರ ಯುಗ ಕಲಿಯುಗ ಮತ್ತು ಇದು ಸಂಗಮ ಯುಗ. ಯಹ ಭಿ ಸಮझाया है सतयुग के बाद त्रेता का संगम होता है. ಬಾಬಾ ನಮ್ಗೆ ಇದು ತಿಳಿಸ್ಕೊಟ್ಟಿದ್ದಾರೆ, ಮಕ್ಕಳೇ ಸತ್ಯುಗದ ನಂತರ ತ್ರೇತಾಯುಗ ಬರಬೇಕಾದ್ರೂ ಮಧ್ಯದಲ್ಲಿ ಒಂದು ಸಂಗಮ ಬರ್ತದೆ. ವಹ ಯುಗ ಫಿರ್ತಾ ಹೇ ಅವ್ರ ಯಹ ಕಲ್ಪ ಫಿರ್ತಾ ಹೇ. ಅಲ್ಲಿ ಯುಗಗಳು ಸುತ್ತುತ್ತವೆ, ಆದರೆ ಇಲ್ಲಿ ಬಾಬಾ ಹೇಳ್ತಾ ಇರೋದು ಇದು ಕಲ್ಪ ಸುತ್ತುತ್ತಾ ಇರ್ತದೆ. ಬಾಪ್ ಯುಗೆ ನಹಿ ಆತೆ ಹೇ. ಆದರೆ ಬಾಬಾ ಯುಗದಲ್ಲಿ ಬರೋದಿಲ್ಲ. ಜೈಸ ಮನುಷ್ಯ ಸಮಸ್ಯೆ ಹೇ. ಯುಗದಲ್ಲಿ ಪರಮಾತ್ಮ ಬರ್ತಾನೆ ಅಂತ ಹೆಂಗೆ ಮನುಷ್ಯರು ತಿಳ್ಕೊಂಡಿದ್ದಾರೋ ಆ ರೀತಿ ಯುಗದಲ್ಲಿ ಬಾಬಾ ಬರೋದಿಲ್ಲ. ಬಾಬಾ ಬರೋದು ಕಲ್ಪದ ಸಂಗಮ ಯುಗದಲ್ಲಿ ಮಾತ್ರ. बाप कहते हैं जब सब तमो प्रधान बन जाते हैं कलयुग का अंत होता है उस कल्प के संगम पर आता हूँ. ಅದು ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಯಾವಾಗ ಎಲ್ಲರೂ ತಮೋ ಪ್ರಧಾನರಾಗ್ಬಿಡ್ತಾರೋ ಕಲಿಯುಗದ ಅಂತ್ಯ ಆಗ್ತದೋ ಆ ಕಲ್ಪದ ಒಂದು ಸಂಗಮ ಯುಗದಲ್ಲಿ ನಾನು ಬರ್ತೀನಿ. ಯುಗ ಪೂರಾ ಹೋತಾ ಹೇ ತೋ ಕಲಾಯೆ ಕಮ್ ಹೋತಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಒಂದು ಯುಗ ಪೂರ್ಣ ಆಗ್ತದೆ ಅಂದರೆ ಕಲೆಗಳು ಕಡಿಮೆ ಆಗ್ತಾ ಬರ್ತವೆ. ಯಹ ತೋ ಜಬ್ ಪೂರಾ ಗ್ರಹಣ ಲಗ್ ಜಾತಾ ಹೇ ತಬ್ ಮೇ ಆತಾ ಹೂಂ. ಬಾಬಾ ತಿಳಿಸ್ಕೊಡ್ತಿದ್ರೆ ಯಾವಾಗ ಆತ್ಮಕ್ಕೆ ಸಂಪೂರ್ಣ ಗ್ರಹಣ ಹಿಡಿತದೋ ಆಗ ನಾನು ಬರ್ತೀನಿ. ಮೇ ಯುಗೆ ನಹಿ ಆತಾ ಹೂಂ. ಬಾಬಾ ಹೇಳ್ತಿದ್ರೆ ಮಕ್ಕಳೇ ನಾನು ಯುಗದಲ್ಲಿ ಬರೋದಿಲ್ಲ. ಯಹ ಬಾಪ್ ಬೈಟ್ ಪರವಾನೋಂಕೋ ಸಮझाते ಹೇ. ಇದೆಲ್ಲ ಮಾತುಗಳನ್ನು ಬಾಬಾ ಕುಳಿತು ಪತಂಗಗಳಿಗೆ ತಿಳಿಸ್ತಾರೆ. ಪರ್ವಾನೋ ಮೇ ಬಿ ನಂಬರ್ ವಾರ್ ಹೇ. ಬಾಬಾ ಹೇಳ್ತಾ ಇದ್ರೆ ಪತಂಗಗಳಲ್ಲಿಯೂ ನಂಬರ್ ವಾರ್ ಇದ್ದಾರೆ. ಕೋಯಿ ತೋ ಜಲ್ ಮರ್ತೆ ಹೇ ಕೋಯಿ ಫೇರಿ ಪಹನ್ಕರ್ ಚಲೆ ಜಾತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಕೆಲವು ಪತಂಗಗಳು ಜ್ಯೋತಿಗೆ ಅರ್ಪಣೆ ಆಗಿಬಿಡ್ತವೆ, ಸುಟ್ಟು ಹೋಗ್ಬಿಡ್ತವೆ ಜ್ಯೋತಿಗೆ. ಆದರೆ ಕೆಲವು ಪತಂಗಗಳು ಸುತ್ತ ಹಾಕಿ ಹೋಗ್ತವೆ. ಶ್ರೀಮತ್ ಪರ್ ತುಮ್ ಹಿ ಚಲ್ ಸಕ್ತೆ ಹೋ. ಬಾಬಾ ಹೇಳ್ತಾ ಇದ್ರೆ ಶ್ರೀಮತದಂತೆ ನೀವೇ ನಡೆಯುವುದಕ್ಕೆ ಸಾಧ್ಯ. ಅಗರ್ ಕಹಾ ಭಿ ಶ್ರೀಮತ್ ಪರ್ ನ ಚಲೆ ತೋ ಮಾಯಾ ಪಿಚಾಡ್ತಿ ರಹೇಗಿ. ಬಾಬಾ ತಿಳಿಸ್ತಾ ಇದ್ರೆ ಒಂದು ವೇಳೆ ನೀವು ಶ್ರೀಮತದನುಸಾರ ಇಲ್ಲ ಅಂದರೆ ಮಾಯೆ ನಿಮಗೆ ಸತಾಯಿಸ್ತಾ ಇರ್ತದೆ. ಶ್ರೀಮತ್ ಕಾ ಬಹುತ್ ಗಾಯನ ಹೇ. ಅದಕ್ಕೋಸ್ಕರ ಶ್ರೀಮತದ ಬಗ್ಗೆ ಬಹಳಷ್ಟು ಗಾಯನ ಇದೆ. ಶ್ರೀಮದ್ ಭಗವದ್ಗೀತಾ ಕಹಾ ಜಾತಾ ಹೇ.
ಅದಕ್ಕೋಸ್ಕರ ಶ್ರೀಮದ್ ಭಗವದ್ಗೀತೆ ಅಂತ ಹೇಳಲಾಗ್ತದೆ. शास्त्र तो बाद में बैठ जिन्होंने बनाए हैं तो उस समय बुद्धि रजो होने के कारण समझा कि श्री कृष्ण द्वापर में आया. ಬಾಬಾ ತಿಳಿಸ್ಕೊಡ್ತಿದ್ರೆ ಶಾಸ್ತ್ರಗಳನ್ನಂತೂ ನಂತರ ಕುತ್ಕೊಂಡು ಮಾಡಿದ್ದಾರೆ. ಅದಕ್ಕೋಸ್ಕರ ಆ ಸಮಯದಲ್ಲಿ ಬುದ್ಧಿ ರಜ್ಜು ಆಗಿರುವ ಕಾರಣ ಶ್ರೀಕೃಷ್ಣ ದ್ವಾಪರದಲ್ಲಿ ಬಂದ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಬಂದ ಅಂತ ತಿಳ್ಕೊಳ್ಳೋದಕ್ಕೆ ಕಾರಣ ಎಲ್ಲರ ಬುದ್ಧಿ ರಜ್ಜು ಆಗಿರುವ ಕಾರಣ ಅಂತ ಹೇಳ್ತಿದ್ದಾರೆ ಬಾಬಾ. ಮೇ ಆತಾ ಹಿ ತಬ್ ಹೂ ಜಬ್ ಆದಿ ಸನಾತನ್ ದೇವಿ ದೇವತಾ ಧರ್ಮ ಪ್ರಾಯಲೋಪ್ ಹೋ ಜಾತಾ ಹೇ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನಾನು ಯಾವಾಗ ಬರ್ತೀನಿ ಅಂದರೆ ಯಾವಾಗ ಆದಿ ಸನಾತನ ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗ್ತದೆ ಆಗ. ಬಾಕಿ ಸಬ್ ಧರ್ಮ रहते हैं, ಆಗ ಉಳಿದೆಲ್ಲ ಧರ್ಮಗಳು ಇರ್ತವೆ. ऐसे नहीं कि वह देवता धर्म वाले मनुष्य गुम हो जाते हैं, परंतु यह भूल जाते हैं कि हम देवी देवता धर्म के थे. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಬಾಕಿ ಎಲ್ಲ ಧರ್ಮಗಳಿರ್ತವೆ, ಆದರೆ ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗ್ತದೆ ಅಂದರೆ ಅರ್ಥ ದೇವಿ ದೇವತಾ ಧರ್ಮದ ಮನುಷ್ಯಾತ್ಮರೆಲ್ಲ ಇರೋದೇ ಇಲ್ಲ ಅಂತ ಅರ್ಥ ಅಲ್ಲ, ಆದರೆ ಮರ್ತು ಬಿಡ್ತಾರೆ ನಾವು ದೇವಿ ದೇವತಾ ಧರ್ಮದವರ ಆಗಿದ್ವಿ ಅನ್ನೋದನ್ನು ಮಾತ್ರ. ಅಪ್ನಾ ಹಿಂದೂ ಧರ್ಮ ಕಹ ದೇತೆ ಹೇ, ಯಹ ಭಿ ಡ್ರಾಮಾ ಮೇ ನೋಂದ್ ಹೇ. ದೇವಿ ದೇವತಾ ಧರ್ಮದವರು ಅನ್ನೋದನ್ನು ಮರೆತು ತಮ್ಮನ್ನು ತಾವು ಹಿಂದೂ ಧರ್ಮದವರು ಅಂತ ಹೇಳ್ತಾರೆ, ಇದು ಸಹ ನಾಟಕದಲ್ಲಿ ಫಿಕ್ಸ್ ಇದೆ. जब बोले तब तो फिर मैं आकर देवी देवता धर्म की स्थापना करूँ. ಬಾಬಾ ಹೇಳ್ತಿದ್ರೆ ಯಾವಾಗ ಎಲ್ಲರೂ ಮರ್ತು ಬಿಡ್ತಾರೋ ದೇವಿ ದೇವತಾ ಧರ್ಮದವರು ಅನ್ನೋದನ್ನು, ಆವಾಗ ಶಿವಬಾಬಾ ಬಂದು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಹ ಏಕ್ ಹಿ ಬಾಪ್ ಹೇ ಜೋ ಆಕರ್ ದುಃಖಧಾಮ್ ಸೆ ಸುಖಧಾಮ್ ಕಾ ಮಾಲಿಕ್ ಬನಾತೆ ಹೇ. ಶಿವಬಾಬಾ ಒಬ್ಬರೇ ಆಗಿದ್ದಾರೆ, ದುಃಖಧಾಮದಿಂದ ನಮ್ಮನ್ನು ಸುಖಧಾಮದ ಮಾಲೀಕರನ್ನಾಗಿ ಮಾಡ್ತಾರೆ. ತುಮ್ ಕಹೆಂಗೆ ಅಭಿ ಹಮ್ ನರ್ಕಕ್ಕೆ ಮಾಲೀಕ್ ಹೇ. ಆದರೆ ನೀವು ಹೇಳ್ತೀರಿ ನಾವೀಗ ನರಕದ ಮಾಲೀಕರಾಗಿದ್ದೇವೆ. ದುನಿಯಾಕ್ಕೂ ತಮೋ ಪ್ರಧಾನ ತೋ ಬನ್ನ ಹಿ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಜಗತ್ತಂತೂ ತಮೋ ಪ್ರಧಾನ ಆಗಲೇಬೇಕು. ಸಬ್ ಪತಿತ್ ಹೇ ತಪ್ ತೋ ಪಾವನ್ ಕೆ ಆಗೆ ಜಾಕರ್ ನಮಸ್ತೆ ಕರ್ತೆ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಎಲ್ಲರೂ ಪತಿತರಾಗಿರುವ ಕಾರಣ ಪಾವನ ದೇವಿ ದೇವತೆಗಳ ಮುಂದೆ ಹೋಗಿ ಅಥವಾ ಪಾವನರು ಅಂತ ಯಾರನ್ನ ತಿಳ್ಕೊಳ್ತಾರೋ ಅವ್ರಿಗೆಲ್ಲ ನಮಸ್ಕಾರ ಮಾಡ್ತಾರೆ. ಅಬ್ಬ ಬಾಪ್ ಕತೆ ಹೇ ಶ್ರೀಮತ್ ಪರ್ ಚಲೋ. ಆದರೆ ಈಗ ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಶ್ರೀಮತದಂತೆ ನಡೀರಿ. ಜನ್ಮ ಜನ್ಮಾಂತರ್ಕ ಬೋಜ ಸಿರ್ ಪರ್ ಬಹುತ್ ಹೇ. ಆದರೆ ಬಾಬಾ ಹೇಳ್ತಾ ಇದ್ರೆ ಜನ್ಮ ಜನ್ಮಾಂತರದ ಹೊರೆ ತಲೆ ಮೇಲೆ ಬಹಳಷ್ಟಿದೆ. ನಹಿ ತೋ ತ್ರಾಹಿ ತ್ರಾಹಿ ಕರ್ನ ಪಡೆಗ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ಶ್ರೀಮತದ ಅನುಸಾರ ನಡೀಲಿಲ್ಲ ಅಥವಾ ನನ್ನನ್ನು ನೆನಪು ಮಾಡಲಿಲ್ಲ ಅಂದರೆ ತಲೆ ಮೇಲೆ ಬೋಜ ಬಹಳಷ್ಟಿದೆ ಜನ್ಮ ಜನ್ಮಾಂತರದ್ದು, ಅದು ಸಮಾಪ್ತಿ ಆಗೋದಿಲ್ಲ. ಆವಾಗ ನೀವು ತ್ರಾಹಿ ತ್ರಾಹಿ ಅಂತ ದುಃಖಿತರಾಗಬೇಕಾಗ್ತದೆ. ವಹತೋ ಸಮಸ್ತೆ ಹೇ ಆತ್ಮ ನಿರ್ಲೇಪ್ ಹೇ ಪರಂತು ನಹಿ ಆತ್ಮ ಹಿ ಸುಖ ದುಃಖ ದೇಖ್ತಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಜಗತ್ತಿನಲ್ಲಿ ಅನೇಕರು ತಿಳ್ಕೊಂಡಿದ್ದಾರೆ ಆತ್ಮ ನಿರ್ಲೇಪ ಅಂತ. ಆದರೆ ಬಾಬಾ ಹೇಳ್ತಿದ್ರೆ, ಮಕ್ಕಳೇ ಆತ್ಮ ಆ ರೀತಿಯೆಲ್ಲ ಆತ್ಮ ಸುಖ ದುಃಖ ಎಲ್ಲವನ್ನು ನೋಡುವುದು ಆತ್ಮನೇ ನೋಡ್ತದೆ, ಆತ್ಮದಲ್ಲಿನೇ ಲೇಪನ ಆಗ್ತದೆ. ಯಹ ಕೋಯಿ ಸಮಸ್ಯೆ ನಹಿ. ಆದರೆ ಇದನ್ನು ಯಾರು ತಿಳ್ಕೊಂಡಿಲ್ಲ. ಬಾಬಾ ಬಾರ್ ಬಾರ್ ಸಮಜಾತೆ ಹೇ ಮಂಜಿಲ್ ಬಹುತ್ ಬಾರಿ ಹೇ. ಅದಕ್ಕೆ ಬಾಬಾ ಬಾರಿ ಬಾರಿ ತಿಳಿಸ್ಕೊಡ್ತಾರೆ, ಮಕ್ಕಳೇ ನಿಮ್ಮ ಗುರಿ ಬಹಳಷ್ಟು ಉನ್ನತವಾಗಿದೆ. ಇಸ್ ಸಮಯ ತುಮ್ ಪುರುಷಾರ್ಥ ಕರ್ತೆ ಹೋ ಜಬ್ಕಿ ದುಃಖಿ ಹೋ. ಈ ಸಮಯದಲ್ಲಿ ನೀವು ಪುರುಷಾರ್ಥ ಮಾಡ್ತೀರಿ, ಯಾಕೆಂದರೆ ಈ ಸಮಯದಲ್ಲಿ ದುಃಖಿಗಳಾಗಿದ್ದೀರಿ. ದುಃಖಿಗಳಾದಾಗಲೇ ಪುರುಷಾರ್ಥ ಮಾಡ್ತೀರಿ. ಜಾನ್ತೆ ಹೋ ಸತ್ಯುಗ್ ಮೇ ಹಮ್ ಬಹುತ್ ಸುಖಿ ರಹೆಂಗೆ. ಈಗ ನಿಮಗೆ ಗೊತ್ತು ಸತ್ಯುಗದಲ್ಲಿ ನಾವು ಬಹಳಷ್ಟು ಸುಖಿಗಳಾಗಿರ್ತೀವಿ. ವಹ ಯಹ ಪತಾ ನಹಿ ರಹೇಗಾ ಕಿ ಹಮ್ಕೋ ಫಿರ್ ದುಃಖಧಾಮ್ ಮೇ ಜಾನಾ ಹೇ. ಆದರೆ ಬಾಬಾ ಹೇಳ್ತಿದ್ರೆ ಸತ್ಯುಗದಲ್ಲಿ ಇದು ನಿಮಗೆ ಗೊತ್ತಿರೋದಿಲ್ಲ, ನಾವು ಪುನಃ ದುಃಖಧಾಮಕ್ಕೆ ಹೋಗಬೇಕು ಅಂತ. ಹಮ್ ಸುಖ ಮೇ ಕೈಸೆ ಆಯೆ ಹೇ ಕಿತ್ನೆ ಜನ್ಮ ಲೇಂಗೆ ಕುಚ್ ಭಿ ನಹಿ ಜಾನ್ತೆ. ನಾವು ದುಃಖಧಾಮಕ್ಕೆ ಹೋಗ್ತೀವಿ ಅನ್ನೋದು ಗೊತ್ತಿರೋದಿಲ್ಲ, ಅಥವಾ ನಾವು ಸುಖದಲ್ಲಿ ಹೇಗೆ ಬಂದ್ವಿ, ಎಷ್ಟು ಜನ್ಮ ಪಡ್ಕೊಳ್ತೀವಿ ಏನೂ ಸತ್ಯುಗದಲ್ಲಿ ಗೊತ್ತಿರೋದಿಲ್ಲ. ಅಭಿ ತುಮ್ ಜಾನ್ತೆ ಹೋ ತೋ ಊಂಚ್ ಕೌಂಟಾರೆ. ಸತ್ಯುಗದವ್ರಿಗೆ ಗೊತ್ತಿಲ್ಲ, ದೇವತೆಗಳಿಗೆ ಗೊತ್ತಿಲ್ಲ, ಆದರೆ ಇದೆಲ್ಲ ನಿಮಗೆ ಗೊತ್ತಿದೆ ಅಂದಮೇಲೆ ಯಾರು ಶ್ರೇಷ್ಠರಾದರು ಅಂತ ಕೇಳ್ತಿದ್ದಾರೆ ಬಾಬಾ. ತುಮ್ ಈಶ್ವರ್ ಕೆ ಔಲಾದ್ ಹೋನೆ ಕೆ ಕಾರಣ ಜೈಸೆ ಈಶ್ವರ್ ನಾಲೆಜ್ಫುಲ್ ಹೇ ಐಸೆ ತುಮ್ ಭಿ ನಾಲೆಜ್ಫುಲ್ ಠಾರೆ. ಬಾಬಾ ಹೇಳ್ತಾ ಇದ್ರೆ, ನೀವು ಈಶ್ವರನ ಸಂತಾನರಾಗಿರುವ ಕಾರಣ ಈಶ್ವರ ಹೇಗೆ ಜ್ಞಾನಪೂರ್ಣ ಆಗಿದ್ದಾರೋ ಅದೇ ರೀತಿ ನೀವು ಸಹ
ಜ್ಞಾನಪೂರ್ಣರಾಗಿದ್ದೀರಿ. ಅಭಿ ತುಮ್ ಈಶ್ವರ್ಯ ಔಲಾದ್ ಹೋ ಪರಂತು ನಂಬರ್ ವಾರ್. ಬಾಬಾ ಹೇಳ್ತಾ ಇದ್ದಾರೆ, ನೀವೀಗ ಈಶ್ವರನ ಸಂತಾನರಾಗಿದ್ದೀರಿ, ಆದರೆ ನಂಬರ್ ವಾರ್ ಆಗಿದ್ದೀರಿ. ಕೋಯಿ ತೋ ಬಡೆ ಮಸ್ತ್ ಹೇ, ಸಮಸ್ತೆ ಹೇ ಹಮ್ ಬಾಬಾ ಕಿ ಮತ್ ಪರ್ ಚಲ್ತೆ ರಾತೆ ಹೇ. ಬಾಬಾ ಹೇಳ್ತಿದ್ರೆ, ಕೆಲವು ಮಕ್ಕಳು ಬಹಳಷ್ಟು ನಶೆಯಲ್ಲಿದ್ದಾರೆ, ಖುಷಿಯಲ್ಲಿದ್ದಾರೆ, ಮಸ್ತಾಗಿದ್ದಾರೆ, ತಿಳ್ಕೊಂಡಿದ್ದಾರೆ ನಾವು ಬಾಬಾರವರ ಮತದ ಅನುಸಾರವೇ ನಡೀತಾ ಇದ್ದೀವಿ ಅಂತ. ಜಿತ್ನಾ ಮತ್ ಪರ್ ಚಲೆಂಗೆ ಉತ್ನಾ ಶ್ರೇಷ್ಠ ಬನೆಂಗೆ. ಬಾಬಾ ಹೇಳ್ತಾ ಇದ್ರೆ, ಎಷ್ಟೆಷ್ಟು ತಂದೆಯ ಶ್ರೀಮತದ ಅನುಸಾರ ನಡೀತೀವೋ ಅಷ್ಟು ಶ್ರೇಷ್ಠರಾಗ್ತೀವಿ. ಬಾಪ್ ಸಮ್ಮುಖ ಬೈಟ್ ಬಚ್ಚೋಂಕು ಸಮझाते ಹೇ. ಬಾಬಾ ಸಮ್ಮುಖದಲ್ಲಿ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಬಚ್ಚೆ ದೇಹ ಅಭಿಮಾನ್ ಚೋಡ್ ದೋ, ದೇಹಿ ಅಭಿಮಾನಿ ಬರೋ, ನಿರಂತರ ಯಾದ್ ಕರೋ. ಬಾಬಾ ಮಕ್ಕಳಿಗೆ ಹೇಳ್ತಿದ್ರೆ, ಮಕ್ಕಳೇ ದೇಹಾಭಿಮಾನವನ್ನು ಬಿಟ್ಬಿಡಿ, ಆತ್ಮಾಭಿಮಾನಿಗಳಾಗಿ ನಿರಂತರ ನನ್ನನ್ನು ನೆನಪು ಮಾಡಿ. ಬಾಪ್ ತೋ ಸದೈವ್ ಹೈ ಹಿ ಸುಖದಾತ. ತಂದೆ ಇರುವುದೇ ಸದಾ ಸುಖದಾತ. ಐಸೆ ನಹಿ ಕಿ ದುಃಖ ಬಿ ಬಾಪ್ ಹಿ ದೇತೆ ಹೇ. ಈ ರೀತಿಯೆಲ್ಲ ದುಃಖನೂ ಬಾಬಾನೇ ಕೊಡ್ತಾರೆ ಅಂತಲ್ಲ. ಬಾಪ್ ಕಬಿ ಬಚ್ಚೋಂಕು ದುಃಖ ನಹಿ ದೇಂಗೆ. ತಂದೆ ಎಂದು ಮಕ್ಕಳಿಗೆ ದುಃಖವನ್ನು ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಪ್ ಅಪ್ನೆ ಉಲ್ಟಿ ಚಲನ್ ಸೆ, ಬಚ್ಚೆ ಅಪ್ನಿ ಉಲ್ಟಿ ಚಲನ್ ಸೆ ದುಃಖ ಪಾತೆ ಹೇ. ಆದರೆ ಮಕ್ಕಳೇ ತಮ್ಮ ಉಲ್ಟಾ ನಡತೆಯಿಂದ ದುಃಖವನ್ನು ಪಡ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಪ್ ದುಃಖ ನಹಿ ದೇ ಸಕ್ತೆ, ಆದರೆ ತಂದೆ ದುಃಖವನ್ನು ಕೊಡಲು ಸಾಧ್ಯ ಇಲ್ಲ. ಕಾತೆ ಹೇ ಭಗವಾನ್ ಬಚ್ಚಾದೋ ತೊ ಕುಲ್ ವೃದ್ಧಿಗೂ ಪಾಯೇಗ. ಹೇಳ್ತಾರೆ, ಹೇ ಭಗವಂತ, ಮಕ್ಕಳನ್ನ ಕೊಟ್ಟರೆ ನಮ್ಮ ಕುಲ ವೃದ್ಧಿ ಆಗ್ತದೆ ಅಂತ. ಬಚ್ಚೆಗೂ ಬಹುತ್ ಪ್ಯಾರ್ ಕರ್ತೆ ಹೇ, ಯಾಕೆಂದರೆ ಮಕ್ಕಳನ್ನ ಬಹಳಷ್ಟು ಪ್ರೀತಿ ಮಾಡ್ತಾರೆ. ಬಾಕಿ ದುಃಖ ಅಪ್ನೆ ಕರ್ಮೋ ಕಾ ಹಿ ಪಾತೆ ಹೇ. ಬಾಕಿ ಉಳಿದದ್ದು ದುಃಖವನ್ನು ಪಡ್ಕೊಳ್ಳೋದು ಅವರವರ ಕರ್ಮಕ್ಕನುಸಾರವಾಗಿ. ಅಬ್ಬ ಬಾಪ್ ತುಂಬ ಬಚ್ಚೋಂಕು ಬಹುತ್ ಸುಖಿ ಬನಾತೆ ಹೇ. ಆದರೆ ಈಗ ಬಾಬಾ ಮಕ್ಕಳನ್ನು ಬಹಳಷ್ಟು ಸುಖಿಗಳನ್ನಾಗಿ ಮಾಡ್ತಾರೆ. ಕಾತೆ ಹೇ ಶ್ರೀಮತ್ ಪರ್ ಚಲೋ. ಬಾಬಾ ಹೇಳ್ತಾರೆ, ಮಕ್ಕಳೇ ಶ್ರೀಮತದಂತೆ ನಡೀರಿ. ಅಸುರಿ ಮತ್ ಪರ್ ಚಲನೆ ಸೆ ತುಮ್ ದುಃಖ ಪಾತೆ ಹೋ. ಅಸುರಿ ಮತದಂತೆ ನಡೆಯುವುದರಿಂದ ನೀವು ದುಃಖವನ್ನು ಪಡ್ಕೊಳ್ತೀರಿ. ಬಚ್ಚೆ ಬಾಪ್ ಅಥವಾ ಟೀಚರ್ ಅಥವಾ ಬಡೋಂಕಿ ಆಜ್ಞಾ ಮಾನ್ನೆ ಸೆ बच्चे बाप अथवा टीचर अथवा बड़ों की आज्ञा न मानने से दुखी होते हैं. ಬಾಬಾ ಹೇಳ್ತಿದ್ರೆ, ಮಕ್ಕಳು ತಂದೆ ಅಥವಾ ಶಿಕ್ಷಕ ಅಥವಾ ತಮ್ಮ ಹಿರಿಯರ ಆಜ್ಞೆ ಅನುಸಾರವಾಗಿ ನಡೀಲಿಲ್ಲ ಅಂದರೆ ಅವರು ದುಃಖಿಗಳಾಗ್ತಾರೆ. ದುಃಖದಾಯಿ ಖುದ್ ಬಂತೆ ಹೇ, ಮಾಯಾಕ್ಕೆ ಬಂದ್ಪಡ್ತೆ ಹೇ. ಸ್ವಯಂ ಆವಾಗ ದುಃಖದಾಯಿಗಳಾಗ್ತಾರೆ, ಮಾಯೆಗೆ ವಶ ಆಗಿಬಿಡ್ತಾರೆ. ಈಶ್ವರ್ ಕಿ ಮತ್ ಅಭಿ ತುಮಕು ಮಿಲ್ತಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈಶ್ವರನ ಮತ ಈಗಲೇ ನಿಮಗೆ ಸಿಗ್ತದೆ. ಈಶ್ವರ್ಯ ಮತ್ ಕಿ ರಿಸಲ್ಟ್ 21 ಜನ್ಮ ಚಲ್ತಿ ಹೇ, ಫಿರ್ ಆಧಾ ಕಲ್ಪ ಮಾಯಾ ಕಿ ಮತ್ ಪರ್ ಚಲ್ತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈಶ್ವರ್ಯ ಮತದ ಒಂದು ರಿಸಲ್ಟ್ 21 ಜನ್ಮಕ್ಕೋಸ್ಕರ ನಡೀತದೆ. ನಂತರ ಅರ್ಧ ಕಲ್ಪ ಮಾಯೆ ಮತದನುಸಾರ ನಡೀತೀರಿ. ಈಶ್ವರ್ ಏಕ್ ಹಿ ಬಾರ್ ಆಕರ್ ಮತ್ ದೇತೆ ಹೇ. ಆದರೆ ಈಶ್ವರ ಒಂದೇ ಬಾರಿ ಬಂದು ಮತವನ್ನು ಕೊಡ್ತಾರೆ. ಮಾಯಾ ತೋ ಆಧಾ ಕಲ್ಪ ಸೆ ಮತ ದೇತಿ ಹಿ ರಹತಿ ಹೇ. ಆದರೆ ಮಾಯಂತೂ ಅರ್ಧ ಕಲ್ಪದಿಂದ ಮತವನ್ನು ಕೊಡ್ತಾನೆ ಇರ್ತದೆ. ಬಾಪ್ ಏಕ್ ಹಿ ಬಾರ್ ಮತ್ ದೇತೆ ಹೇ. ಆದರೆ ಬಾಬಾ ಒಂದೇ ಬಾರಿ ಮತವನ್ನು ಕೊಡ್ತಾರೆ. ಮಾಯಾ ಕಿ ಮತ್ ಪರ್ ಚಲ್ತೆ 100% ದುರ್ಭಾಗ್ಯಶಾಲಿ ಬನ್ಪಡ್ತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಮಾಯ ಮತದನುಸಾರ ನಡೀತಾ ಪ್ರತಿಶತ 100ರಷ್ಟು ದುರ್ಭಾಗ್ಯಶಾಲಿಗಳಾಗ್ಬಿಡ್ತಾರೆ. ಜೋ ಅಚ್ಚೆ ಅಚ್ಚೆ ಫೂಲ್ ಹೇ ವಹ ಅಚ್ಚಿ ಖುಷಿ ಮೇ ಸದೈವ್ ಮಸ್ತ್ रहेंगे. ಬಾಬಾ ಹೇಳ್ತಿದ್ರೆ, ಯಾರು ಒಳ್ಳೊಳ್ಳೆ ಹೂಗಳಿದ್ದಾರೋ ಅರ್ಥಾತ್ ಒಳ್ಳೊಳ್ಳೆ ಮಕ್ಕಳಿದ್ದಾರೋ ಅವರು ಚೆನ್ನಾಗಿ ಖುಷಿಯಲ್ಲಿ ಸದಾ ಮಗ್ನರಾಗಿರ್ತಾರೆ, ಮಸ್ತಾಗಿರ್ತಾರೆ ಅಂತಾರೆ ಬಾಬಾ. ನಂಬರ್ ವಾರ್ ಹೇನಾ. ಆದರೆ ಮಕ್ಕಳಲ್ಲೂ ಹೇಗಿದ್ದಾರೆ, ನಂಬರ್ ವಾರ್ ಇದ್ದಾರಲ್ವಾ. ಪರವಾನೆ ಕೊಯ್ತು ಬಾಪ್ಗೆ ಬನ್ ಶ್ರೀಮತ್ ಪರ್ ಚಲ್ ಪಡ್ತೆ ಹೇ. ಬಾಬಾ ಹೇಳ್ತಿದ್ರೆ, ಕೆಲವು ಪತಂಗಗಳು ಅಥವಾ ಕೆಲವು ಮಕ್ಕಳು ತಂದೆಯ ಮಕ್ಕಳಾದಮೇಲೆ ಶ್ರೀಮತದನುಸಾರವಾಗಿ ನಡೀತಾರೆ. ಗರೀಬ್ ಹೋ ಅಪ್ನಾ ಪೋತಾ ಮೇಲೆ ಲಿಖ್ತೆ ಹೇ. ಬಾಬಾ ಹೇಳ್ತಾ ಇದ್ರೆ, ಬಡ ಮಕ್ಕಳಿದ್ರೆ ತಮ್ಮ ಲೆಕ್ಕಪತ್ರವನ್ನು ಬರೀತಾರೆ ಅಥವಾ ಚಾರ್ಟನ್ನು ಬರೀತಾರೆ. ಸಾಹುಕಾರೋಂಕು ಡರ್ ಲಗ್ತಾ ಹೇ ಕಿ ಯಹ ಹಮಾರೆ ಪೈಸೆ ಲೇನಾ ಲೇವೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಬಡ ಮಕ್ಕಳಿದ್ರೆ ತಮ್ಮ ಲೆಕ್ಕಪತ್ರವನ್ನು ಬಾಬನಿಗೆ ಬರೆದು ಕೊಡ್ತಾರೆ. ಸಾಹುಕಾರರಿಗೆ ಭಯ ಇರ್ತದೆ, ಇವರು ನಮ್ಮ ಹಣವನ್ನು ತೆಗೆದುಕೊಂಡು ಬಿಟ್ರೆ ಅಂತ. ಸಾಹುಕಾರೋಂಕೆ ಲಿಯೇ ಬಡ ಮುಷ್ಕಿಲ್ ಹೇ.
ಬಾಬಾ ಹೇಳ್ತಾ ಇದ್ದಾರೆ ಸಾಹುಕಾರರಿಗಿದು ಬಹಳ ಕಷ್ಟ. ಬಾಪ್ ಕತೆ ಹೇ ಮೇ ಗರೀಬ್ ನಿವಾಸು. ಆದರೆ ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ನಾನು ಬಡವರ ಬಂಧು ಆಗಿದ್ದೇನೆ. ದಾನ್ ಬಿ ಹಮೇಶಾ ಗರೀಬೊಂಕೋ ಹಿ ದಿಯಾ ಜಾತಾ ಹೇ. ದಾನವನ್ನು ಸದಾ ಬಡವರಿಗೆ ಕೊಡಲಾಗ್ತದೆ. ಸುಧಾಮ ಕಿ ಬಾತ್ ಹೇನಾ ಚಾವಲ್ ಚಪ್ಟಿಲೆ ಉನ್ಕೋ ಮಹಲ್ ದೇ ದಿಯೆ. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಸುಧಾಮನ ಉದಾಹರಣೆ ಇದೆ ಅಲ್ವಾ, ಒಂದು ಮುಷ್ಟಿ ಅವಲಕ್ಕಿಯನ್ನು ತೆಗೆದುಕೊಂಡು ಅವ್ರಿಗೆ ಮಹಲನ್ನೇ ಕೊಡಲಾಯಿತು ಅಂತ. ತುಮ್ ಹೋ ಗರೀಬ್. ಹಾಗೆ ನೀವು ಬಡವರಾಗಿದ್ದೀರಿ ಅಂತಾರೆ ಬಾಬಾ. ಸಮझो कोई के पास 25-50 रुपये है, उनमें से 20-25 पैसे देता है. साहूकार 50,000 देते तो भी इक्वल हो जाता है. इसलिए गरीब निवास नाम गाया हुआ है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಬಾಬಾ ಏನಾಗಿದ್ದಾರೆ, ನೀವೆಲ್ಲ ಬಡವರು ಅಂತಾರೆ ಬಾಬಾ. ತಿಳ್ಕೊಳ್ಳಿ, ಯಾರ ಹತ್ರ ಆದರೂ 25-50 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಅವರು 20 ಪೈಸೆ ಅಥವಾ 25 ಪೈಸೆ ಕೊಟ್ಟರು, ಅವರು ಸಾಹುಕಾರ 50,000 ಕೊಟ್ಟದ್ದಕ್ಕೆ ಈಕ್ವಲ್ ಆಗಿಬಿಡ್ತದೆ ಅಂತಾರೆ ಬಾಬಾ. ಅಂದರೆ ಇಬ್ಬರಿಗೂ ಸರಿ ಸಮಾನ ಪ್ರಾಪ್ತಿ ಇದೆ. ಅದಕ್ಕೆ ಗಾಯನ ಮಾಡಲಾಗ್ತದೆ ಬಡವರ ಬಂಧು ಅಂತ ಶಿವಬಾಬರವ್ರಿಗೆ. ಸಾಹುಕಾರ ಲೋಗ್ ಬಿ ಕಾತೆ ಹೇ ಹಮ್ಕೋ ಫುರ್ಸತ್ ನಹಿ ಮಿಲ್ತಿ ಕ್ಯೋಂಕಿ ಪೂರಾ ನಿಶ್ಚಯ ನಹಿ ಹೇ. ಸಾಹುಕಾರರು ಹೇಳ್ತಾರೆ ನಮಗೆ ಫುರ್ಸತ್ ಸಿಗೋದಿಲ್ಲ ಅಂತ, ಯಾಕೆಂದರೆ ಸಂಪೂರ್ಣ ನಿಶ್ಚಯ ಇಲ್ಲ ಅಂತಾರೆ ಬಾಬಾ. ತುಮ್ ಹೋ ಗರೀಬ್. ಆದರೆ ನೀವು ಬಡವರಾಗಿದ್ದೀರಿ. ಗರೀಬೋಂಕೋ ದನ್ ಮಿಲ್ನೆ ಸೆ ಖುಷಿ ಹೋತಿ ಹೇ. ಬಡವರಿಗೆ ದನ ಸಿಗೋದ್ರಿಂದ ಖುಷಿ ಆಗ್ತದೆ. ಬಾಬಾನೇ ಸಮझाया है यहाँ के गरीब वहाँ साहूकार बन जाते हैं और यहाँ के साहूकार वहाँ गरीब बन जाते हैं. ಬಾಬಾ ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಇಲ್ಲಿ ಯಾರು ಬಡವರಿದ್ದಾರೋ ಅಲ್ಲಿ ಸತ್ಯುಗದಲ್ಲಿ ಸಾಹುಕಾರರಾಗ್ತಾರೆ, ಇಲ್ಲಿ ಸಾಹುಕಾರಿದ್ದವರು ಅಲ್ಲಿ ಬಡವರಾಗ್ತಾರೆ. ಕೈ ಕಾತೆ ಹೇ ಹಮ್ ಯಜ್ಞ ಕಾ ಖ್ಯಾಲ್ ರಖೆ ವ ಕುಟುಂಬ ಕಾ ಖ್ಯಾಲ್ ರಖೆ. ಇನ್ನು ಕೆಲವು ಮಕ್ಕಳು ಹೇಳ್ತಾರೆ ನಾವು ಯಜ್ಞದ ಬಗ್ಗೆ ಯೋಚನೆ ಮಾಡಬೇಕು ಅಥವಾ ಕುಟುಂಬದ ಬಗ್ಗೆ ಯೋಚನೆ ಮಾಡಬೇಕು. ಬಾಬಾ ಕತೆ ಹೇ ತುಮ್ ಅಪ್ನೆ ಕುಟುಂಬ ಕಿ ಬಹುತ್ ಅಚ್ಚಿ ಸಂಭಾಲ್ ಕರೋ. ಆದರೆ ಬಾಬಾ ಹೇಳ್ತಾರೆ ನೀವು ನಿಮ್ಮ ಕುಟುಂಬದ ಬಗ್ಗೆ ಚೆನ್ನಾಗಿ ಕುಟುಂಬವನ್ನು ಸಂಭಾಲನೆ ಮಾಡಿ. ಅಚ್ಚಾ ಹೇ ಜೋ ತುಮ್ ಇಸ್ ಸಮಯ ಗರೀಬ್ ಹೋ. ಒಳ್ಳೆಯದು ನೀವು ಈ ಸಮಯದಲ್ಲಿ ಬಡವರಾಗಿದ್ದೀರಿ ಅಂತಾರೆ ಬಾಬಾ. ಸಾಹುಕಾರ ಹೋತೆ ತೋ ಬಾಪ್ ಸೆ ಪೂರಾ ವರ್ಷ ಲೇ ನಹಿ ಸಕ್ತೆ. ಒಂದು ವೇಳೆ ನೀವು ಸಾಹುಕಾರರಾಗಿದ್ದರೆ ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ಪಡ್ಕೊಳ್ಳೋದಕ್ಕಾಗ್ತಾ ಇರಲಿಲ್ಲ. ಸನ್ಯಾಸಿ ಎಸೆ ನಹಿ ಕಹೆಂಗೆ. ಆದರೆ ಸನ್ಯಾಸಿಗಳು ಈ ರೀತಿ ಹೇಳೋದಿಲ್ಲ. ವಹ ತೋ ಪೈಸೆ ಲೇಕರ್ ಅಪ್ನಿ ಜಾಗೀರ್ ಬನಾತೆ ಹೇ. ಅವ್ರು ಇನ್ನೂ ಹಣವನ್ನು ತೆಗೆದುಕೊಂಡು ತಮ್ಮದೇ ಆಸ್ತಿಯನ್ನು ಮಾಡ್ಕೊಳ್ತಾರೆ. ಶಿವಬಾಬಾ ತೋಡೆ ಹಿ ಬನಾಯಂಗೆ. ಶಿವಬಾಬಾ ಏನಾದರೂ ಆಸ್ತಿ ಮಾಡ್ಕೊಳ್ತಾರಾ? ಯಹ ಮಕಾನ್ ಆದಿ ಸಬ್ ತುಮ್ ಬಚ್ಚೋನೆ ಅಪ್ನೆ ಲಿಯೇ ಬನಾಯೇ ಹೇ. ಬಾಬಾ ಹೇಳ್ತಾ ಇದ್ದಾರೆ ಈ ಮನೆಗಳನ್ನೆಲ್ಲ ನೀವು ಮಕ್ಕಳು ನಿಮಗೋಸ್ಕರ ಮಾಡ್ಕೊಂಡಿದ್ದೀರಿ. ಯಹ ಕಿಸ್ಕಿ ಜಾಗೀರ್ ನಹಿ, ಯಹ ತೋ ಟೆಂಪ್ರರಿ ಹೇ ಕ್ಯೋಂಕಿ ಅಂತ್ ಸಮಯ ಬಚ್ಚೋಂಕೋ ಯಹ ಆಕರ್ ರಹನಾ ಹೇ. ಬಾಬಾ ತಿಳಿಸ್ಕೊಡ್ತಾಯಿದ್ರಿ ಇದು ಯಾರದೇ ಆಸ್ತಿ ಅಲ್ಲ ಅಂತಿದ್ದಾರೆ, ಇದು ಟೆಂಪ್ರರಿ ಆಗಿದೆ. ಏಕೆಂದರೆ ಅಂತಿಮ ಸಮಯದಲ್ಲಿ ಮಕ್ಕಳೆಲ್ಲ ಇಲ್ಲಿ ಬಂದು ಇರುವಂಥದ್ದಿದೆ. ಹಮಾರ ಯಾದಗಾರ್ ಬಿ ಯಹ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ನಮ್ಮ ಯಾದಗಾರ್ ಮಧುಬನದಲ್ಲಿ ಇಲ್ಲೇ ಇದೆ ಅಂತಾರೆ ಬಾಬಾ. ತೋ ಪಿಚಾಡಿ ಮೇ ಯಹ ಆಕಾರ ವಿಶ್ರಾಮ್ ಲೇಂಗೆ. ಅಂದಮೇಲೆ ಅಂತಿಮ ಸಮಯದಲ್ಲಿ ಇಲ್ಲಿನೇ ಮಕ್ಕಳು ಬಂದು ವಿಶ್ರಾಂತಿಯನ್ನು ತೆಗೆದುಕೊಳ್ತಾರೆ. ಬಾಪ್ ಕೆ ಪಾಸ್ ಭಾಗೇಂಗೆ ವಹ ಜೋ ಯೋಗ್ ಯುಕ್ತ ಹೋಂಗೆ. ಇನ್ಯಾರು ಬಾಬನ ಹತ್ರ ಬಂದು ವಿಶ್ರಾಂತಿ ತೆಗೆದುಕೊಳ್ತಾರೆ ಅಥವಾ ಬಾಬನ ಬಳಿ ಯಾರು ಬರೋದಕ್ಕೆ ಸಾಧ್ಯ ಅಂದರೆ ಯಾರು ಯೋಗಯುಕ್ತರಾಗಿರ್ತಾರೋ ಅವರು. ಉನ್ಹೋಂಕೋ ಮದದ್ ಬಿ ಮಿಲೇಗಿ. ಅಂತಹ ಮಕ್ಕಳಿಗೆ ಬಾಬನ ಸಹಯೋಗನೂ ಸಿಗ್ತದೆ. ಬಾಪ್ ಕಿ ಬಹುತ್ ಮದದ್ ಮಿಲ್ತಿ ಹೇ. ಅಂಥವ್ರಿಗೆ ಬಾಬಂದು ಬಹಳ ಸಹಯೋಗ ಸಿಗ್ತದೆ. ತುಮಕೋ ಯಹ ಬೈಟೆ ವಿನಾಶ್ ದೇಖ್ನಾ ಹೇ. ಬಾಬಾ ಹೇಳ್ತಾ ಇದ್ದಾರೆ ನೀವು ಇಲ್ಲೇ ಕುತ್ಕೊಂಡ ಹಾಗೆ ವಿನಾಶವನ್ನು ನೋಡಬೇಕಾಗಿದೆ. ಜೈಸೆ ಶುರು ಮೇ ಬಾಬಾನೇ ತುಮ್ ಬಚ್ಚೋಂಕೋ ಬಹಲಾಯ ಹೇ ಫಿರ್ ಬಾಪ್ ಕಿ ಬಹುತ್ ಬಹಲಾಯ ಹೇ ಪಿಚಾಡಿ ಮೇ ಬಹಲಾನೆ ಶುರು ಕರೆಂಗೆ. ಬಾಬಾ ತಿಳಿಸ್ತಾ ಇದ್ದಾರೆ ಹೇಗೆ ಆರಂಭದಲ್ಲಿ ಬಾಬಾ ಮಕ್ಕಳಿಗೆ ಬಹಳಷ್ಟು ಖುಷಿಪಡಿಸಿದ್ರು, ಅದೇ ರೀತಿ ಅಂತಿಮ ಸಮಯದಲ್ಲಿಯೂ ಮಕ್ಕಳಿಗೆ ಖುಷಿಪಡಿಸಲು ಶುರು ಮಾಡ್ತಾರೆ. ಬಹುತ್ ಪ್ಯಾರ್ ಕರೆಂಗೆ. ಮಕ್ಕಳಿಗೆ ಬಹಳ ಪ್ರೀತಿ ಮಾಡ್ತಾರೆ. ಜೈಸೆ ವೈಕುಂಠ ಮೇ ಬೇಟೆ ಹೇ ತುಮ್ ನಜ್ದೀಕ್ ಹೋತೆ ಜಾಯಂಗೆ. ಮಕ್ಕಳಿಗೆ ಈ ರೀತಿ ಅನುಭವ ಆಗ್ತದೆ ನಾವು ವೈಕುಂಠದಲ್ಲೇ ಕುತ್ಕೊಂಡಿದ್ದೀವಿ ಅಂತ. ಅಂದಮೇಲೆ ಬಹಳಷ್ಟು ವೈಕುಂಠ ಸಮೀಪ ಆಗ್ತಾ ಹೋಗ್ತದೆ. ಯಹತೋ ಸಮಸ್ಯೆ ಹೇ ಕಿ ಹಮ್ ಯಾತ್ರಾ ಪರ್ ಹೇ. ಯಾಕೆಂದರೆ ನಿಮಗಿದಂತೂ ಗೊತ್ತು
ನಾವೀಗ ಯಾತ್ರೆಯಲ್ಲಿದ್ದೀವಿ. ಥೋಡೆ ಸಮಯಕ್ಕೆ ಬಾದ್ ವಿನಾಶ ಹೋಗ, ಸ್ವಲ್ಪ ಸಮಯದ ನಂತರ ವಿನಾಶ ಆಗ್ತದೆ. ತುಮ್ ಬಹುತ್ ಖುಷ್ ಹೋ ಜಾಯೆಂಗೆ, ನೀವು ಬಹಳಷ್ಟು ಖುಷಿಯಲ್ಲಿರ್ತೀರಿ ಅಂತಾರೆ ಬಾಬಾ. ಬಸ್ ಹಮ್ ಜಾಕರ್ ಪ್ರಿನ್ಸ್ ಬನೆಂಗೆ, ಬಹಳ ಖುಷಿಯಲ್ಲಿರ್ತೀರಿ, ಇಷ್ಟೇ ಸ್ಮೃತಿ ಇರ್ತದೆ, ಈಗ ನಾವು ಹೋಗಿ ರಾಜಕುಮಾರ ರಾಜಕುಮಾರಿಯರಾಗ್ತೀವಿ. ಕಿಸ್ಸಮ್ ಕಿಸ್ಸಮ್ಗೆ ಫೂಲ್ ಹೇ, ಅದರಲ್ಲಿಯೂ ಮಕ್ಕಳು ವೆರೈಟಿ ಇದ್ದೀರಿ ಅಂದರೆ ವೆರೈಟಿ ಹೂಗಳಿದ್ದೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಹರ್ ಏಕ್ ಬಚ್ಚೆ ಕೋ ಸಮಜ್ನಾ ಚಾಹಿಯೆ ಮೈ ಕಿತ್ನಿ ಜ್ಞಾನ್ ಕಿ ಖುಷ್ಬು ದೇ ರಹಾ ಹೂಂ. ಬಾಬಾ ಹೇಳ್ತಾ ಇದ್ದರೆ ಪ್ರತಿಯೊಂದು ಮಕ್ಕಳು ತಿಳ್ಕೊಳ್ಬೇಕಾಗಿದೆ, ನಾನು ಎಷ್ಟು ಜ್ಞಾನದ ಸುಗಂಧವನ್ನು ಕೊಡ್ತಾ ಇದ್ದೀನಿ. ಕಿಸ್ಕೋ ಜ್ಞಾನ ಅವ್ರ ಯೋಗಕ್ಕೆ ಶಿಕ್ಷಾ ದೇತಾ ಹೋ, ಅಥವಾ ನಾನು ಎಷ್ಟು ಜನರಿಗೆ ಜ್ಞಾನ ಯೋಗದ ಶಿಕ್ಷಣವನ್ನು ಕೊಡ್ತಾ ಇದ್ದೀನಿ. ಜೋ ಕರ್ತೆ ಹೇ ವಹ ಅಂದರ್ ಪ್ರಫುಲ್ಲಿತ್ ರಾತೆ ಹೇ, ಯಾರು ಎಷ್ಟು ಶಿಕ್ಷಣವನ್ನು ಕೊಡ್ತಾರೆ, ಪುರುಷಾರ್ಥ ಮಾಡ್ತಾರೋ ಅಷ್ಟು ಅವರು ಆಂತರಿಕವಾಗಿ ಪ್ರಫುಲ್ಲಿತರಾಗಿರ್ತಾರೆ. ಬಾಬಾ ಜಾನ್ ಜಾತೆ ಹೇ ಕಿ ಯಹ ಕಿಸ್ ಅವಸ್ಥಾ ಮೇ ರಾತೆ ಹೇ, ಬಾಬನಿಗೂ ಗೊತ್ತಾಗ್ಬಿಡ್ತದೆ ಈ ಮಕ್ಕಳು ಯಾವ ಸ್ಥಿತಿಯಲ್ಲಿದ್ದಾರೆ. ಇನ್ಕಿ ಅವಸ್ಥಾ ಕಹಾ ತಕ್ ಗ್ಯಾಲಪ್ ಕರೆಗಿ, ಗ್ಯಾಲಪ್ ಉನ್ಕಿ ಕರೆಗಿ ಜೋ ಪರವಾನ ಬಂದ್ ಚುಕಾ ಹೋಗ. ಮತ್ತು ಇವರ ಸ್ಥಿತಿ ಎಷ್ಟು ಗ್ಯಾಲಪ್ ಮಾಡ್ಕೊಳ್ತದೆ ಅದು ಬಾಬನಿಗೆ ಗೊತ್ತಾಗ್ತದೆ. ಯಾರು ಗ್ಯಾಲಪ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂದರೆ ಯಾರು ಪತಂಗಗಳಾಗ್ಬಿಟ್ಟಿದ್ದಾರೋ ಅವರು ಅಂತ ಹೇಳ್ತಿದ್ದಾರೆ ಬಾಬಾ. ಬಾಪ್ ಸಮझाते हैं ಮಾಯಾ ಕೆ ತೂಫಾನ್ ತೋ ಬಹುತ್ ಆಯೆಂಗೆ, ಉನ್ಸೆ ಅಪ್ನೆ ಕೋ ಬಚಾನಾ ಹೇ. ಬಾಬಾ ತಿಳಿಸ್ತಾ ಇದ್ದರೆ ಮಕ್ಕಳೇ, ಮಾಯೆ ಬಿರುಗಾಳಿ ಅಂತೂ ಬಹಳಷ್ಟು ಬರ್ತದೆ, ಆದರೆ ಅದರಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಬೇಕು. ಅಭಿ ಯಹ ರಾಜಯೋಗ ಪರಂಪಿತ ಪರಮಾತ್ಮ ಆಕರ್ ಸಿಖಾತೆ ಹೇ, ಈ ರಾಜಯೋಗವನ್ನು ನಮಗೆ ಪರಂಪಿತ ಪರಮಾತ್ಮನೇ ಈಗ ಬಂದು ಕಲಿಸ್ತಾರೆ. ಪರಮಾತ್ಮ ಆಕರ್ ಆತ್ಮ ಉನ್ಕೋ ಸಮझाते ಹೇ, ಪರಮಾತ್ಮನೇ ಬಂದು ಆತ್ಮಗಳಿಗೆ ತಿಳಿಸ್ತಾರೆ. ಆತ್ಮ ಕೋ ಜ್ಞಾನ ಹೇ ಮೈ ಆತ್ಮ ಅಪ್ನೆ ಇಸ್ ಬ್ರದರ್ ಆತ್ಮ ಕೋ ಸಮझाती ಹೂಂ. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಆತ್ಮಗಳಾದ ನಮಗೆ ಜ್ಞಾನ ಇದೆ, ನಾನು ಆತ್ಮ ನನ್ನ ಈ ಸೋದರಾತ್ಮನಿಗೆ ತಿಳಿಸ್ತೀನಿ. ಜೈಸೆ ಪರಮಾತ್ಮ ಬಾಪ್ ಹಮ್ ಆತ್ಮ ಬಚ್ಚೋಂಕೋ ಸಮझाते ಹೇ, ಹೇಗೆ ಪರಮಾತ್ಮ ತಂದೆ ನಾವು ಆತ್ಮ ಮಕ್ಕಳಿಗೆ ತಿಳಿಸ್ತಾರೋ ಹಾಗೆ ಹಮ್ ಭಿ ಆತ್ಮ ಹೇ, ಹಾಗೆ ನಾವು ಆತ್ಮಗಳಾಗಿದ್ದೇವೆ. ಬಾಬಾ ಹಮ್ಕೋ ಸಿಖಲಾತೆ ಹೇ, ಹಮ್ ಫಿರ್ ಇನ್ ಆತ್ಮಾओं को समझाता हूँ, परंतु यह आत्मापन का निश्चय न होने से अपने को मनुष्य समझ मनुष्य को ही समझाते हैं. ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ, ನಾವು ಮತ್ತೆ ಈ ಆತ್ಮಗಳಿಗೆ ತಿಳಿಸ್ಕೊಡ್ತೀವಿ, ಆದರೆ ನಾವು ಆತ್ಮತನವಾದ ನಿಶ್ಚಯ ಇರದೇ ಇರುವ ಕಾರಣ ತಮ್ಮನ್ನು ತಾವು ಮನುಷ್ಯರು ಅಂತ ತಿಳಿದು ಮನುಷ್ಯರಿಗೆ ಇವತ್ತು ತಿಳಿಸ್ತಾ ಇರ್ತಾರೆ. ಮೇ ಪರಮಾತ್ಮ ತುಮ್ ಆತ್ಮವನ್ಸೆ ಬಾತ್ ಕರ್ತಾ ಹೋ. ಆದರೆ ಬಾಬಾ ಹೇಳ್ತಾ ಇದ್ರೆ, ನಾನು ಪರಮಾತ್ಮ, ನೀವು ಆತ್ಮಗಳೊಂದಿಗೆ ಮಾತನಾಡ್ತಾ ಇದ್ದೀನಿ. ತುಮ್ ಆತ್ಮಕ್ಕೂ ಸುನಾತೆ ಹೋ, ನೀವು ಸಹ ಆತ್ಮಗಳಿಗೇ ತಿಳಿಸ್ತೀರಿ. ऐसे तुम देही अभिमानी होकर किसको सुनाएंगे तो वह तीर झट लगेगा. ಬಾಬಾ ಹೇಳ್ತಿದ್ರೆ, ಈ ರೀತಿ ನೀವು ಆತ್ಮಾಭಿಮಾನಿಗಳಾಗಿ ಯಾರಿಗಾದರೂ ಜ್ಞಾನವನ್ನು ತಿಳಿಸಿದರೆ ತಕ್ಷಣ ಅವ್ರಿಗೆ ಬಾಣ ನಾಟ್ತದೆ. ಅಗರ್ ಖುದ್ ಹಿ ದೇಹ ಅಭಿಮಾನಿ ದೇಹಿ ಅಭಿಮಾನಿ ನಹಿ ರಹ ಸಕ್ತೆ ತೋ ಧಾರಣಾ ಕರಾ ನಹಿ ಸಕ್ತೆ. ಒಂದು ವೇಳೆ ಸ್ವಯಂ ನೀವೇ ದೇಹಿ ಅಭಿಮಾನಿ ಅರ್ಥಾತ್ ಆತ್ಮಾಭಿಮಾನಿಗಳಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಧಾರಣೆಯನ್ನು ನೀವು ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಯಹ ಬಡಿ ಊಂಚಿ ಮಂಜಿಲ್ ಹೇ. ಯಾಕೆಂದರೆ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಇದು ಬಹಳಷ್ಟು ಉನ್ನತವಾದಂತಹ ಗುರಿ. ಬುದ್ಧಿ ಮೇ ಯಹ ರಹನಾ ಚಾಹಿಯೇ ಕಿ ಹಮ್ ಇನ್ ಆರ್ಗನ್ ಸೆ ಸುನ್ತೆ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಬುದ್ಧಿಯಲ್ಲಿ ಇದು ಇರಬೇಕಾಗಿದೆ ನಿಮಗೆ, ಸದಾ ನಾನು ಆತ್ಮ ಈ ಕರ್ಮೇಂದ್ರಿಯದ ಮೂಲಕ ಕೇಳ್ತಾ ಇದ್ದೀನಿ. ಬಾಪ್ ಕತೆ ಹೇ ಹಮ್ ಆತ್ಮವನ್ಸೆ ಬಾತ್ ಕರ್ತೆ ಹೇ. ಬಾಬಾನೂ ಸಹ ಹೇಳ್ತಾರೆ, ನಾನು ಆತ್ಮಗಳೊಂದಿಗೆ ಮಾತನಾಡ್ತೀನಿ. ಬಾಬಾ ಕಾ ಫರ್ಮಾನ್ ಹೇ ಅಶರೀರಿ ಬನೋ. ಬಾಬಾನ ಆಜ್ಞೆ ಆಗಿದೆ, ಮಕ್ಕಳೇ ಈಗ ಅಶರೀರಿಗಳಾಗಿ ದೇಹಾಭಿಮಾನ ಚೋಡೋ ಮೇರೆ ಕೋ ಯಾದ್ ಕರೋ ಯಹ ಬುದ್ಧಿ ಮೇ ಆನಾ ಚಾಹಿಯೇ. ಬಾಬಾ ಹೇಳ್ತಿದ್ರೆ, ಮಕ್ಕಳ ದೇಹಾಭಿಮಾನವನ್ನು ಬಿಟ್ಬಿಡಿ, ನನ್ನನ್ನು ನೆನಪು ಮಾಡ್ರಿ, ಇದು ಬುದ್ಧಿಯಲ್ಲಿ ಬರಬೇಕಾಗಿದೆ. ಹಮ್ ಆತ್ಮ ಸೆ ಬಾತ್ ಕರ್ತಾ ಹೋ ಶರೀರ್ ಸೆ ನಹಿ. ಬಾಬಾ ಹೇಳ್ತಿದ್ರೆ ಸ್ಮೃತಿ ಇರಬೇಕು, ನಾನು ಆತ್ಮದೊಂದಿಗೆ ಮಾತನಾಡ್ತೇನೆ ಇದ್ದೀನಿ ವಿನಃ ಶರೀರದೊಂದಿಗೆ ಅಲ್ಲ. ಬಲ್ ಫೀಮೇಲ್ ಹೇ ಉನ್ಕಿ ಬಿ ಆತ್ಮ ಸೆ ಬಾತ್ ಕರ್ತೆ ಹೇ. ಬಲೆ ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು, ನಾನು ಆ ಆತ್ಮದೊಂದಿಗೆ ಮಾತನಾಡ್ತಾ ಇದ್ದೀನಿ. ತುಮ್ ಬಚ್ಚೆ ಸಮझते हो हम बाबा के तो बन गए परंतु नहीं, इसमें बड़ी सूक्ष्म बुद्धि चलती है.
ಬಾಬಾ ಹೇಳ್ತಾ ಇದ್ರೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ನಾವಂತೂ ಶಿವಬಾಬಾರವ್ರ ಮಕ್ಕಳಾಗ್ಬಿಟ್ಟಿದ್ದೀವಲ್ಲ ಅಂತ ಅಲ್ಲ ಅಂತಾರೆ ಬಾಬಾ. ಇದರಲ್ಲಿ ಬಹಳಷ್ಟು ಸೂಕ್ಷ್ಮ ಬುದ್ಧಿ ನಡೀತದೆ. ಮೇ ಆತ್ಮ ಹೂँ ಮೇ ಇನ್ಕಿ ಆತ್ಮಕ್ಕೂ ಸಮझाता हूँ. ಬಾಬಾ ಹೇಳ್ತಾ ಇದ್ರೆ ನಾನು ಆತ್ಮ, ನಾನು ಈ ಆತ್ಮಕ್ಕೆ ತಿಳಿಸ್ತಾ ಇದ್ದೀನಿ. ಹಮಾರ ಬಾಯಿ ಹೇ ಇನ್ಕೋ ರಾಸ್ತಾ ಬತಾತಾ ಹೂँ. ಇವರು ನಮ್ಮ ಸೋದರ ಆಗಿದ್ದಾರೆ, ಇವ್ರಿಗೆ ನಾನು ಮಾರ್ಗವನ್ನು ತಿಳಿಸ್ತಾ ಇದ್ದೀನಿ. ಈ ರೀತಿ ಆತ್ಮ ಸಮಜ್ ರಹಿ ಹೇ, ಆತ್ಮನೇ ತಿಳ್ಕೊಳ್ತಾ ಇದೆ. ಐಸೆ ಸಮझो ತಬ್ ಆತ್ಮಕ್ಕೂ ತೀರ್ ಲಗೇಗಿ. ಈ ರೀತಿ ತಿಳ್ಕೊಂಡು ನೀವು ಯಾವಾಗ ಜ್ಞಾನವನ್ನು ತಿಳಿಸ್ಕೊಡ್ತೀರೋ ಆವಾಗ ಆ ಆತ್ಮಕ್ಕೆ ಜ್ಞಾನದ ಬಾಣ ನಾಟ್ತದೆ. ದೇಹಕ್ಕೂ ದೇಖಕರ್ ಸುನಾತೆ ಹೋ ತೋ ಆತ್ಮ ಸುನ್ತಿ ನಹಿ ಹೇ. ಆದರೆ ಬಾಬಾ ಹೇಳ್ತಾ ಇದ್ರೆ ನೀವು ದೇಹವನ್ನೇ ನೋಡಿ ಜ್ಞಾನವನ್ನು ಕೊಟ್ಟರೆ ಆತ್ಮ ಕೇಳೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಪಹಲೆ ಯಹ ವಾರ್ನಿಂಗ್ ದೋ ಕಿ ಮೇ ಆತ್ಮ ಸೆ ಬಾತ್ ಕರ್ತಾ ಹೂँ. ಅದಕ್ಕೋಸ್ಕರ ಬಾಬಾ ಹೇಳ್ತಿದ್ರೆ ಮಕ್ಕಳೇ, ಮೊದಲು ನಿಮಗೆ ನೀವೇ ಈ ವಾರ್ನಿಂಗ್ ಕೊಟ್ಕೊಳ್ಳಿ, ನಾನು ಆತ್ಮದೊಂದಿಗೆ ಮಾತನಾಡ್ತಾ ಇದ್ದೀನಿ. ಆತ್ಮಕನ್ನು ತೋ ಮೇಲ್ ನ ಫೀಮೇಲ್ ಕಹೆಂಗೆ. ಆತ್ಮವನ್ನು ಸ್ತ್ರೀ ಅಂತಲೂ ಹೇಳಲಾಗೋದಿಲ್ಲ, ಆತ್ಮವನ್ನು ಪುರುಷ ಅಂತಲೂ ಹೇಳಲಾಗೋದಿಲ್ಲ. ಆತ್ಮ ತೋ ನ್ಯಾರಿ ಹೇ, ಆತ್ಮಂತೂ ಭಿನ್ನವಾಗಿದೆ. ಮೇಲ್ ಫೀಮೇಲ್ ಶರೀರ ಸೆ ನಾಮ್ ಪಡ್ತಾ ಹೇ. ಬಾಬಾ ಹೇಳ್ತಾ ಇದ್ದಾರೆ ಸ್ತ್ರೀಯರು ಪುರುಷರು ಎನ್ನುವಂಥ ಹೆಸರು ಶರೀರದ ಮೇಲೆ ಬರುವಂಥದ್ದು. ಜೈಸೆ ಬ್ರಹ್ಮ ಸರಸ್ವತಿಗೂ ಮೇಲ್ ಫೀಮೇಲ್ ಕಹೆಂಗೆ, ಶಿವಬಾಬಾಕ್ಕೂ ನ ಮೇಲ್ ನ ಫೀಮೇಲ್ ಕಹೆಂಗೆ. ಅದಕ್ಕೆ ಉದಾಹರಣೆ ಹೇಳ್ತಾ ಇದ್ದಾರೆ ಬಾಬಾ. ಹೇಗೆ ಬ್ರಹ್ಮ ಸರಸ್ವತಿಯವರಿಗೆ ಸ್ತ್ರೀ ಪುರುಷರು ಅಂತ ಹೇಳಲಾಗ್ತದೆ, ಆದರೆ ಶಿವಬಾಬರವರಿಗೆ ಪುರುಷನೂ ಅಲ್ಲ ಸ್ತ್ರೀನೂ ಅಲ್ಲ, ಪುರುಷ ಅಂತಲೂ ಹೇಳೋದಿಲ್ಲ ಸ್ತ್ರೀ ಅಂತಲೂ ಹೇಳೋದಿಲ್ಲ. ತೋ ಬಾಪ್ ಆತ್ಮಕ್ಕೂ ಸಮझाते ಹೇ. ಅದೇ ರೀತಿ ಬಾಬಾನು ಆತ್ಮಗಳಿಗೆ ತಿಳಿಸ್ತಾ ಇದ್ದಾರೆ ಬಡಿ ಮನ್ಸಿಲ್ ಹೇ. ಈ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಬಹಳಷ್ಟು ಉನ್ನತವಾದಂತಹ ಗುರಿ. ಪಾಯಿಂಟ್ಸ್ ಬಡಿ ಕಡಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಪಾಯಿಂಟ್ಸ್ ಇವೆಲ್ಲ ಬಹಳಷ್ಟು ಕಠೋರವಾದಂಥದ್ದು. ಆತ್ಮಕ್ಕೂ ಇಂಜೆಕ್ಷನ್ ಲಗಾನಾ ಹೇ ತಬ್ ದೇಹ ಅಭಿಮಾನ್ ಟೂಟ್ತಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಆತ್ಮಕ್ಕೆ ಇಂಜೆಕ್ಷನನ್ನು ಹಾಕಬೇಕು ಜ್ಞಾನದ್ದು, ಆಗ ದೇಹಾಭಿಮಾನ ದೂರ ಆಗ್ತದೆ. ನಹಿ ತೋ ಖುಷ್ಬು ನಹಿ ಆಯೇಗಿ ತಾಕತ್ ನಹಿ रहेगी. ಇಲ್ಲಾಂದರೆ ಆತ್ಮದಲ್ಲಿ ಸುಗಂಧ ಬರೋದಿಲ್ಲ, ಅರ್ಥಾತ್ ಆತ್ಮಿಕ ಶಕ್ತಿ ಇರೋದಿಲ್ಲ. ಬಾತ್ ಬಹುತ್ ಚೋಟಿ ಹೇ, ಹಮ್ ಆತ್ಮ ಸೆ ಬಾತ್ ಕರ್ ರಹೆ ಹೇ. ಆದರೆ ಇರುವುದೇನೋ ಬಹಳ ಚಿಕ್ಕ ಮಾತು ಅಂತ ಹೇಳ್ತಿದ್ದಾರೆ ಬಾಬಾ. ನಾನು ಆತ್ಮದೊಂದಿಗೆ ಮಾತನಾಡ್ತಾ ಇದ್ದೀನಿ. ಬಾಪ್ ಕಹತೆ ಹೇ ತುಮಕು ವಾಪಸ್ ಜಾನಾ ಹೇ, ಇಸ್ಲಿಯೇ ದೇಹ ಅಭಿಮಾನಿ ಬನೋ ಮನ್ಮನಾ ಭೋ. ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳಿಗೆ ನೀವು ವಾಪಸ್ ಮನೆಗೆ ಹೋಗಬೇಕಾಗಿರುವ ಕಾರಣ ದೇಹಿ ಅಭಿಮಾನಿಗಳಾಗ್ರಿ, ಮನ್ಮನಾಭವ ನನ್ನೊಬ್ಬನಲ್ಲಿ ಮನಸ್ಸಿಡಿ ಅಂತಾರೆ ಬಾಬಾ. ಫಿರ್ ಆಟೋಮೆಟಿಕಲಿ ಮಧ್ಯಾಜೀಭವ ಆ ಜಾತಾ ಹೇ. ಆವಾಗ ಆಟೋಮೆಟಿಕಲಿ ನಿಮ್ಮಲ್ಲಿ ಮಧ್ಯಾಜೀಭವ ಬಂದ್ಬಿಡ್ತದೆ. ಅಭಿ ಬಡಿ ಸೂಕ್ಷ್ಮ ಬುದ್ಧಿ ಮಿಲ್ತಿ ಹೇ. ಆದರೆ ಬಾಬಾ ತಿಳಿಸ್ತಾ ಇದ್ದಾರೆ ಈಗ ನಿಮಗೆ ಬಹಳಷ್ಟು ಸೂಕ್ಷ್ಮ ಬುದ್ಧಿ ಸಿಗ್ತದೆ. ಸವೇರೆ ಮೇ ಬೈಟ್ ವಿಚಾರ ಸಾಗರ್ ಮಂಥನ್ ಕರ್ನಾ ಹೇ. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ, ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಎದ್ದು ವಿಚಾರ ಸಾಗರ ಮಂಥನ ಮಾಡಿ. ದಿನ್ ಮೇ ತೋ ಸರ್ವಿಸ್ ಕರ್ನಿ ಹೇ ಕ್ಯೋಂಕಿ ಕರ್ಮಯೋಗಿ ಹೇ. ಹಗಲಿನಲ್ಲಂತೂ ನೀವು ಸೇವೆಯನ್ನು ಮಾಡಲೇಬೇಕು, ಯಾಕೆಂದರೆ ನೀವೆಲ್ಲ ಕರ್ಮಯೋಗಿಗಳು. ಲಿಖಾ ಭಿ ಹುವಾ ಹೇ ನೀಂದ್ ಕೋ ಜೀತ್ನೆ ವಾಲೆ ಬನೋ. ಅದಕ್ಕೋಸ್ಕರ ಬರೀಲಾಗಿದೆ ನಿದ್ರೆಯನ್ನು ಜಯಗಳಿಸುವಂಥವರಾಗಿ. ರಾತ್ ಕೋ ಜಾಗರ್ ಕಮಾಯಿ ಕರೋ. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ, ರಾತ್ರಿ ಅರ್ಥಾತ್ ಅಮೃತ ವೇಳೆಯಲ್ಲಿ ಎದ್ದು ಏನು ಮಾಡಿ ಸಂಪಾದನೆಯನ್ನು ಮಾಡ್ಕೊಳ್ಳಿ. ದಿನ್ ಮೆತ್ತೋ ಮಾಯಾ ಕಾ ಬಡಾ ಬಕ್ರಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಹಗಲಿನಲ್ಲಿ ಮಾಯ ಬಹಳಷ್ಟು ಗದ್ದಲ ಇರ್ತದೆ ಅಂತಾರೆ. ಅಮೃತ ವೇಳೆ ವಾಯುಮಂಡಲ್ ಅಚ್ಚಾ ಹೇ. ಆದರೆ ಅಮೃತ ವೇಳೆಯ ಸಮಯದಲ್ಲಿ ವಾಯುಮಂಡಲ ಬಹಳ ಚೆನ್ನಾಗಿರ್ತದೆ. ಬಾಬಾ ಕೋ ಯಹ ತೋ ಲಿಖ್ತೆ ನಹಿ ಕಿ ಫಲಾನೆ ಟೈಮ್ ಪರ್ ಉಟ್ಕರ್ ವಿಚಾರ ಸಾಗರ್ ಮಂಥನ್ ಕರ್ತೆ ಹೇ. ಆದರೆ ಬಾಬನಿಗೆ ಈ ಸಮಾಚಾರವನ್ನು ಬರೆಯುವುದಿಲ್ಲ ಮಕ್ಕಳು. ಬಾಬಾ ಇಂಥ ಸಮಯದಲ್ಲಿ ಎದ್ದು ನಾನು ವಿಚಾರ ಸಾಗರ ಮಂಥನ ಮಾಡ್ತೀನಿ ಅಂತ ಬಡಿ ಮೆಹನತೆ. ಆದರೆ ಇದರಲ್ಲಿ ಬಹಳಷ್ಟು ಪರಿಶ್ರಮ ಇದೆ ಅಂತಾರೆ ಬಾಬಾ. ವಿಶ್ವಕ್ಕೆ ತುಮ್ ಮಾಲಿಕ್ ಬಂತೆ ಹೋ, ಯಹ ತೋ ಹತ್ತಕ್ಕೆ ಮಾಲಿಕ್ ಹೋ. ಬಾಬಾ ತಿಳಿಸ್ತಾ ಇದ್ದಾರೆ ವಿಶ್ವಕ್ಕೆ ನೀವು ಮಾಲೀಕರಾಗ್ತೀರಿ, ಆದರೆ ಇಲ್ಲಿ ಅಂತೂ ಹದ್ದಿನ ಮಾಲೀಕರಾಗಿದ್ದೀರಿ. ಪಾನಿ ಕಿ ಹದ್ ಪರ್ ಬಿ ಕಿತ್ನಾ ಜಗಳ ಚಲ್ತಾ ರಹತಾ ಹೇ. ಬಾಬಾ ಹೇಳ್ತಿದ್ರೆ ಇವತ್ತು ನೀರಿಗೋಸ್ಕರನೂ ಎಷ್ಟೆಲ್ಲ ಜಗಳ ನಡೀತಾ ಇದೆ. ದುಶ್ಮನಿ ಲಗಿ ಪಡಿ ಹೇ. ಪರಸ್ಪರರಲ್ಲಿ ಶತ್ರುತ್ವ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಆಪಸ್ ಮೇ ಏಕ್ ದೋಕೋ ಬ್ರದರ್ಸ್ ಸಮಜ್ತೆ ನಹಿ. ಪರಸ್ಪರ ನಾವೆಲ್ಲರೂ ಸೋದರರು ಅಂತ ತಿಳ್ಕೊಳ್ಳೋದಿಲ್ಲ. ಸಿರ್ಫ್ ಐಸೆ ಹಿ ಕಹ ದೇತೆ ಹೇ ಕಿ ಹಮ್ ಸಬ್ ಏಕ್ ಹೇ, ಏಕ್ ತೋ ಹೋ ನಾ ಸಕೆ
ಸುಮ್ಮನೆ ಹೇಳೋದಕ್ಕೆ ಹೇಳ್ತಾರೆ ನಾವೆಲ್ಲರೂ ಒಂದೇ ರೀ ಅಂತ, ಆದರೆ ಒಂದೇ ಆಗೋದಕ್ಕೆ ಸಾಧ್ಯ ಇಲ್ಲ. ಅನೇಕ ಆತ್ಮಾಯೇ ಹೇ, ಸಬ್ಕಾ ಅಪ್ನಾ ಅಪ್ನಾ ಪಾಠ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಅನೇಕ ಆತ್ಮಗಳಿದ್ದಾರೆ, ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ಪಾತ್ರ ಇದೆ. ತುಮ್ ಯಹ ಬೇಟೆ ಹೋ, ಆದರೆ ನೀವಿಲ್ಲಿ ಕುತ್ಕೊಂಡಿದ್ರಿ. ಕಲ್ಪ ಪಹಲೆ ಬಿ ಬೇಟೆ ಹೋಂಗೆ, ಕಲ್ಪದ ಮೊದಲು ಸಹ ನೀವು ಕುತ್ಕೊಂಡಿರ್ಬೇಕಲ್ವಾ. ಪತ್ತಾ ಹಿಲ ಡ್ರಾಮಾನುಸಾರ, ಒಂದು ಎಲೆ ಅಲಗಾಡಿದರೂ ಸಹ ನಾಟಕದ ಅನುಸಾರ. ಐಸನೇ ಪತ್ತೆ ಪತ್ತೆಗೂ ಪರಮಾತ್ಮ ಹಿಲಾತೆ ಹೇ. ಹಾಗಾದರೆ ಈ ರೀತಿಯೂ ಅಲ್ಲ, ಎಲೆಗಳನ್ನು ಪರಮಾತ್ಮ ಅಲಗಾಡಿಸ್ತಾರೆ ಅಂತ ಅಲ್ಲ. ಐಸಿ ಐಸಿ ಬಾತೆ ಸಮಜ್ಕರ್ ಫಿರ್ ಸಮझाओ. ಬಾಬಾ ಹೇಳ್ತಾ ಇದ್ರೆ ಇಂತಿಂಥ ಮಾತುಗಳನ್ನ ನೀವು ತಿಳ್ಕೊಂಡು ಬೇರೆಯವ್ರಿಗೂ ತಿಳಿಸಿ ಅಂತಿದ್ದಾರೆ. ಹರ್ ಏಕ್ ಸಮಜ್ ಸಕ್ತೆ ಹೇ ಕಿ ಹಮ್ ಪರವಾನ ಬನೆ ಹೇ. ಪ್ರತಿಯೊಬ್ಬರು ತಿಳ್ಕೊಳ್ಬೋದು ನಾವೀಗ ಪತಂಗಗಳಾಗಿದ್ದೇವೆ. ಹಮ್ ಬಾಬಾ ಕಿ ಮತ್ ಪರ್ ಚಲ್ತೆ ರಾತೆ ಹೇ. ಇನ್ನು ನಾವು ತಂದೆಯ ಮತದನುಸಾರ ನಡೀತಾ ಇರ್ತೀವಿ. ಫಾಲ್ತು ಬಾತೆ ತೋ ನಹಿ ಕರ್ತೆ ಹೇ, ಕಹಾ ಅಪ್ನಾ ಪೈಸಾ ಪಾಪ್ ಕಿ ತರಫ್ ತೋ ನಹಿ ಲಗಾ ರಹೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನಿಮ್ಮನ್ನು ನೀವು ಕೇಳ್ಕೊಳ್ಬೇಕು, ಬಾಬಾರವರ ಮತದನುಸಾರ ನಾನು ನಡೀತಾ ಇದ್ದೀನಾ, ಅಥವಾ ವ್ಯರ್ಥವಾದಂಥ ಮಾತುಗಳನ್ನಂತೂ ಆಡೋದಿಲ್ಲ ತಾನೇ, ಅಥವಾ ನಮ್ಮ ಹಣವನ್ನು ಪಾಪದ ಕಾರ್ಯಕ್ಕೆ ತೊಡಗಿಸ್ತಾ ಇಲ್ಲ ತಾನೇ, ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಅಚ್ಚಾ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार, धारणेಗೋಸ್ಕರ ಮುಖ್ಯ ಸಾರ. फर्स्ट पॉइंट, स्वयं को आत्मा समझ आत्मा से बात करनी है. ಮೊದಲನೇ ಪಾಯಿಂಟ್, ಸ್ವಯಂ ಅನ್ನ ಆತ್ಮ ಎಂದು ತಿಳಿದು ಆತ್ಮದೊಂದಿಗೆ ಮಾತನಾಡಿ. ದೇಹಿ ಅಭಿಮಾನಿ ಬನ್ಕರ್ ಸುನ್ನೆ ಸುನಾನೆ ಸೆ ಧಾರಣಾ ಅಚ್ಚಿ ಹೋಗಿ. ಆತ್ಮಾಭಿಮಾನಿಗಳಾಗಿ ಕೇಳುವುದು ಮತ್ತು ಹೇಳುವುದರಿಂದ ಧಾರಣೆ ಬಹಳ ಚೆನ್ನಾಗಿ ಆಗುವುದು. ಸೆಕೆಂಡ್ ಪಾಯಿಂಟ್, नींद को जीतने वाला बनना है, रात को जाकर कमाई करनी है. ನಿದ್ರೆಯನ್ನು ಜಯಗಳಿಸುವಂಥವರಾಗಿ ಅಮೃತ ವೇಳೆಯಲ್ಲಿ ಎದ್ದು ಸಂಪಾದನೆ ಮಾಡಿಕೊಳ್ಳಿ. ವಿಚಾರ ಸಾಗರ್ ಮಂಥನ್ ಕರ್ನಾ ಹೇ, ವಿಚಾರ ಸಾಗರ ಮಂಥನ ಮಾಡಬೇಕು. ಕಿಸಿ ಬಿ ಫಾಲ್ತು ಬಾತೋ ಮೇ ಅಪ್ನಾ ಸಮಯ ನಹಿ ಗವಾನಾ ಹೇ, ಯಾವುದೇ ವ್ಯರ್ಥ ಮಾತುಗಳಲ್ಲಿ ತಮ್ಮ ಸಮಯವನ್ನು ಕಳೆಯಬೇಡಿ. ವರದಾನ್, तपस्या द्वारा अपने विकर्मों व तमोगुण के संस्कारों को भस्म करने वाले तपस्वी मूर्त भव. ತಪಸ್ಸಿನ ಮೂಲಕ ತಮ್ಮ ವಿಕರ್ಮಗಳ ಅಥವಾ ತಮೋಗುಣದ ಸಂಸ್ಕಾರಗಳನ್ನು ಭಸ್ಮ ಮಾಡಿಕೊಳ್ಳುವಂತಹ ತಪಸ್ವಿ ಮೂರ್ತಿಗಳಾಗಿ. जैसे अभी ईश्वरीय पालना का कर्तव्य चल रहा है, ऐसे लास्ट में तपस्या द्वारा अपने विकर्मों और हर आत्मा के तमोगुणी संस्कार व प्रकृति के तमोगुण को भस्म करने का कर्तव्य चलता है. ಹೇಗೆ ಹೇಳ್ತಿದ್ದಾರೆ ಬಾಬಾ, ಹೇಗೆ ಈಗ ಈಶ್ವರ್ಯ ಪಾಲನೆಯ ಕರ್ತವ್ಯ ನಡೀತಾ ಇದೆಯೋ ಅದೇ ರೀತಿ ಅಂತಿಮ ಸಮಯದಲ್ಲಿ ತಪಸ್ಸಿನ ಮೂಲಕ ನಿಮ್ಮ ವಿಕರ್ಮಗಳ ಮತ್ತು ಪ್ರತಿ ಆತ್ಮಗಳ ತಮೋಗುಣಿ ಸಂಸ್ಕಾರ ಅಥವಾ ಪ್ರಕೃತಿಯ ತಮೋಗುಣವನ್ನು ಭಸ್ಮ ಮಾಡುವಂಥ ಕರ್ತವ್ಯ ನಡೀತದೆ. इसके लिए सदा एक स्थिति के अभ्यास पर स्थित हो अपने तपस्वी रूप को प्रत्यक्ष करो. ಇದಕ್ಕೋಸ್ಕರ ನೀವು ಸದಾ ಏಕರಸ ಸ್ಥಿತಿಯ ಆಸನದ ಮೇಲೆ ಸ್ಥಿತರಾಗಿ ತಮ್ಮನ್ನು ತಾವು ತಪಸ್ವಿ ರೂಪದಲ್ಲಿ ಪ್ರತ್ಯಕ್ಷ ಮಾಡಿಕೊಳ್ಳಿ. आपकी हर कर्मेंद्रिय से देह अभिमान का त्याग और आत्म अभिमानी बनने की तपस्या प्रत्यक्ष रूप में दिखाई दे. ತಮ್ಮ ಒಂದು ಪ್ರತಿಯೊಂದು ಕರ್ಮೇಂದ್ರಿಯದಿಂದ ದೇಹಾಭಿಮಾನದ ತ್ಯಾಗ ಮತ್ತು ಆತ್ಮಾಭಿಮಾನಿಯಾಗುವಂತಹ ಒಂದು ತಪಸ್ಸು ಪ್ರತ್ಯಕ್ಷ ರೂಪದಲ್ಲಿ ಕಾಣಬೇಕು. ಸ್ಲೋಗನ್, संस्कारों की टक्कर से बचने के लिए बालक और मालिकपन का बैलेंस रखो. ಸಂಸ್ಕಾರದ ಘರ್ಷಣೆಯಿಂದ ರಕ್ಷಣೆ ಹೊಂದಲು ನಾನು ಬಾಲಕನೂ ಹೌದು ಮತ್ತು ಮಾಲೀಕನೂ ಹೌದು, ಈ ಎರಡರ ಸಮತೋಲನೆಯನ್ನು ಇಟ್ಟುಕೊಳ್ಳಿ. ಬಾಲಕತನ ಮತ್ತು ಮಾಲೀಕತನದ ಸಮತೋಲನೆಯನ್ನು ಇಟ್ಟುಕೊಳ್ಳಿ. ये अव्यक्त इशारे सदा हर्षित रहने के लिए अपनी नेचर को सरल बनाओ, सहनशील बनो.
ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿ ಮತ್ತು ಸಹನಶೀಲರಾಗಿ. बाप को भोलानाथ कहते हैं, लेकिन ऐसा भोला नहीं है जो सामना न कर सके. ತಂದೆಗೆ ಭೋಲಾನಾಥ್ ಅಂತ ಹೇಳಲಾಗ್ತದೆ, ಆದರೆ ಇಂತಹ ಭೋಲಾ ಅಲ್ಲ, ಯಾರನ್ನೂ ಎದುರಿಸೋದಕ್ಕೆ ಆಗದೇ ಇರುವಷ್ಟು ಭೋಲಾ ಅಲ್ಲ. ಭೋಲಾನಾಥ್ಗೆ ಸಾಥ್ ಸಾಥ್ ಆಲ್ ಮಲ್ಟಿ ಅಥಾರಿಟಿ ಬಿ ಹೇ. ಯಾಕೆಂದರೆ ಭೋಲಾನಾಥನ ಜೊತೆಗೆ ಬಾಬಾ ಸರ್ವಶಕ್ತಿವಂತ ಅಥಾರಿಟಿ ಆಗಿದ್ದಾರೆ. आप भी अपने शक्ति स्वरूप को भूल सिर्फ बोले नहीं बनना, नहीं तो माया का घोला लग जाएगा. ಅದೇ ರೀತಿ ನೀವು ಸಹ ನಿಮ್ಮ ಶಕ್ತಿ ಸ್ವರೂಪವನ್ನು ಮರೆತು ಕೇವಲ ಮುಗ್ಧರಾಗಬೇಡಿ, ಇಲ್ಲ ಅಂದರೆ ಮಾಯೆ ಒಂದು ಗುಂಡು ನಿಮಗೆ ಬಿದ್ದು ಬಿಡ್ತದೆ. ऐसा शक्ति स्वरूप बनो जो माया सामना करने के पहले ही नमस्कार कर ले. ಇಂತಹ ಶಕ್ತಿ ಸ್ವರೂಪಿಗಳು ನೀವಾಗಬೇಕು. ಮಾಯೆ ನಿಮ್ಮನ್ನು ಎದುರಿಸೋದಕ್ಕೆ ಮೊದಲೇ ಅದು ನಿಮಗೆ ನಮಸ್ಕಾರ ಮಾಡಬೇಕು. ಬಹುತ್ ಸಾವಧಾನ್, ಖಬರ್ದಾರ್, ಹೋಶ್ಯಾರ್ ರಹನಾ. ಬಹಳಷ್ಟು ಎಚ್ಚರಿಕೆಯಿಂದ, ಬಹಳಷ್ಟು ಹುಷಾರಾಗಿ, ಜಾಣ್ಮೆಯಿಂದ, ಭಯ ಸಾವಧಾನಾಗಿ ಇರಿ. ಅಚ್ಚಾ. ಓಂ ಶಾಂತಿ.